ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. MDH ನಮಸ್ಕಾರ, ಮುಂಜಾನೆ ಮುನ್ನೋಟಕ್ಕೆ ಸ್ವಾಗತ. ನಾನು ಅಶ್ವಿನಿ ದೇವಾಡಿಗ, ನನ್ನ ಜೊತೆ ಜಾಯ್ನ್ ಆಗಿದ್ದಾರೆ ಶ್ರೀಲಕ್ಷ್ಮಿ ಅಭಿಜಿತ್. ಇವತ್ತಿನ ಮುಂಜಾನೆ ಮುನ್ನೋಟದಲ್ಲಿ ಒಂದಷ್ಟು ವಿಚಾರಗಳ ಬಗ್ಗೆ ಮಾತಾಡಲೇಬೇಕು. ಅದು ಸಾಕಷ್ಟು ಆತಂಕವನ್ನ ಉಂಟು ಮಾಡ್ತಾ ಇರುವಂತಹ ವಿಚಾರ ಕೂಡ ಹೌದು. ಅದರ ಜೊತೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಇದರ ಬಗ್ಗೆ ಸಾಕಷ್ಟು ಮಂದಿ ಕಳವಳವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಪ್ರಮುಖವಾದಂಥ ಅಂಶ ಅಂತಂದ್ರೆ ಭೂಮಿ ಮೇಲೆ ಶ್ರೀಲಕ್ಷ್ಮಿ ಆರಂಭದಿಂದಲೂ ಕೂಡ ಇಲ್ಲಿ ಒಂದು ಜೀವ ಸೆಲೆ ಇದೆ ಅಥವಾ ಇಲ್ಲಿ ಬದುಕಬಹುದು ಅನ್ನೋದಕ್ಕೆ ಭೂಮಿಯನ್ನ ಆಯ್ಕೆ ಮಾಡಿದ್ದೆ ಇಲ್ಲಿ ನೀರಿದೆ ಅನ್ನುವಂಥ ಕಾರಣಕ್ಕಾಗಿ. ಇತ್ತೀಚಿನ ದಿನಗಳಲ್ಲಿ ಮಾರ್ಸಲ್ ನೀರಿದೆಯಾ, ಅಲ್ಲಿ ಬದುಕಬಹುದಾ ಅಥವಾ ಇನ್ನಿತರ ಕಡೆಗಳಲ್ಲಿ ಬದುಕಬಹುದಾ ಅನ್ನುವಂಥ ನಿಟ್ಟಿನಲ್ಲಿ ಆಲ್ಟರ್ನೇಟಿವ್ ಅನ್ನ ಹುಡುಕ್ತಾ ಇರುವಂತಹ ಸಂದರ್ಭದಲ್ಲಿ ಭೂಮಿಯ ಬಗ್ಗೆ ಸಾಕಷ್ಟು ಕಡೆಗಣನೆಯನ್ನ ಮಾಡಲಾಗ್ತಾ ಇದೆ ಅನ್ನೋದು ಕೂಡ ಅಷ್ಟೇ ಸತ್ಯದ ವಿಚಾರ. ಭೂಮಿಯಲ್ಲಿ ನೀರು ಪತ್ತೆ ಆದ ನಂತರದಲ್ಲಿ ಮನುಷ್ಯನ ಬದುಕು ಶುರುವಾಯಿತು. ಆ ನಂತರದಲ್ಲಿ ಈ ಭೂಮಿಯನ್ನ ಎಷ್ಟರ ಮಟ್ಟಿಗೆ ಶೋಷಣೆ ಮಾಡೋದಕ್ಕೆ ಸಾಧ್ಯನೋ ಅಷ್ಟರ ಮಟ್ಟಿಗೆ ಶೋಷಣೆ ಮಾಡಿದ್ದಾಗಿದೆ. ಈಗ ಸದ್ಯದ ಪರಿಸ್ಥಿತಿ ಅಂತಂದ್ರೆ ಅಂತರ್ಜಲದ ಮಟ್ಟ ಇದೆಯಲ್ಲ, ಅದು ಗಣನೀಯ ಪ್ರಮಾಣದಲ್ಲಿ ಕುಸಿತ ಆಗಿರೋದು. ಒಂದಷ್ಟು ಸರ್ವೆಗಳು ಹೇಳ್ತಾ ಇದೆ ಎಷ್ಟರ ಮಟ್ಟಿಗೆ ಅಂತರ್ಜಲ ಕುಸಿದಿದೆ. ಸುಮಾರು 100 ಅಡಿಗಳನ್ನ ಕೊರೆದ್ರೂ ಕೂಡ, ಈ ಬೋರ್ವೆಲ್ಗಳನ್ನ ಕೊರೆದ್ರೂ ಕೂಡ, ಕೊಳವೆ ಬಾವಿಗಳನ್ನ ಕೊರೆದ್ರೂ ಕೂಡ ನೀರು ಸಿಗ್ತಾ ಇಲ್ಲ ಅನ್ನೋದನ್ನ ಹೇಳಲಾಗ್ತಾ ಇದೆ. ಹಾಗಾದ್ರೆ ಅದಕ್ಕೆ ಅಸಲಿ ಕಾರಣ ಏನು ಅನ್ನೋದು ನಿಮಗೆ ಎಲ್ರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಯಾಕಂದ್ರೆ ಈ ಅಂತರ್ಜಲ ಮಟ್ಟ ಕುಸಿತಾ ಇದೆ. ಸಾಕಷ್ಟು ಕ್ರಮಗಳನ್ನ ವಹಿಸಬಹುದಿತ್ತು ಈ ಅಂತರ್ಜಲ ಮಟ್ಟವನ್ನ ಏರಿಕೆ ಮಾಡುವಂತಹ ನಿಟ್ಟಿನಲ್ಲಿ. ಆದ್ರೆ ಸರ್ಕಾರಗಳದನ್ನ ಮಾಡ್ತಾ ಇದೆಯಾ, ಜೊತೆಗೆ ಮಾನವರು ನೀವು ಅದನ್ನ ಮಾಡ್ತಾ ಇದ್ದೀವಾ ಅನ್ನೋ ಪ್ರಶ್ನೆಗಳು ಕೂಡ ಅಷ್ಟೇ ಮೂಡುತ್ತೆ. ಜೊತೆಗೆ ಈ ಜಲಮೂಲ ಬತ್ತಿರೋದ್ರಿಂದ, ಕೊಳವೆ ಬಾವಿಗಳು ಕೂಡ ಒಣಗಿರೋದ್ರಿಂದ ಅಂತರ್ಜಲದ ಮಟ್ಟ ಕಡಿಮೆ ಆಗ್ತಾ ಇದೆ. 1000 ಅಡಿ ಕೊರೆದ್ರೂ ಕೂಡ ಒಂದು ಹನಿ ನೀರು ಸಿಗ್ತಾ ಇಲ್ಲ. ಕುಡಿಯೋ ನೀರಿಗಾಗಿ ಜನ ಜಾನುವಾರು ಎಲ್ಲವೂ ಕೂಡ ಪರದಾಡ್ತಾ ಇದೆ. ಸರ್ಕಾರದ ಹಿಡಿತ ಮೀರಿ ಬೆಳೆಯುತ್ತಾ ಈ ವಾಟರ್ ಮಾಫಿಯಾ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇರೋದು. ಬಯಲು ಸೀಮೆ ಜಿಲ್ಲೆಗಳಿಗೆ ನೀರು ಹರಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆದ್ರೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋದು ಯಾಕೆ ಅನ್ನೋ ಪ್ರಶ್ನೆ. ಕೋಟಿಗಟ್ಟಲೆ, ಸಾವಿರಾರು ಕೋಟಿ ಖರ್ಚು ಮಾಡ್ತಾರೆ. ಎತ್ತಿನ ಹೊಳೆ ಅನುಷ್ಠಾನ ವಿಳಂಬ ಆಗ್ತಾ ಇದೆ. ಬಯಲು ಸೀಮೆ ಪ್ರದೇಶಗಳಿಗೆ ನೀರನ್ನ ತರಬೇಕು ಅನ್ನುವಂಥ ಬಹಳ ಮಹತ್ವದ ಯೋಜನೆ ಅಂತ ಹೇಳ್ಕೊಂಡಿದ್ರು. 10,000 ಕೋಟಿ ಆಯ್ತು, 20,000 ಕೋಟಿ ಆಯ್ತು. ಎಲ್ಲಿದೆ ಯೋಜನೆ? ಎಲ್ಲಿವರೆಗೂ ಬಂತು? ಅರಣ್ಯ ನಾಶ ಆಗಿದ್ದು ಬಿಟ್ರೆ ಕುಡಿಯೋ ನೀರಿಗೆ ಏನಾದರೂ ಆಲ್ಟರ್ನೇಟಿವ್ ಕಂಡು ಹುಡುಕಿದ್ರ ಅನ್ನುವಂಥ ಪ್ರಶ್ನೆಗಳು ಈಗ ಕಾಡ್ತಾ ಇರೋದು. ಈ ಕೊಳವೆ ಬಾವಿಗಳನ್ನು ಅತಿಯಾಗಿ ಕೊರೆಸೋದ್ರಿಂದ, ಕೊಳವೆ ಬಾವಿಗಳ ಮೇಲೆ ಇರುವಂಥ ಅತಿಯಾದ ಅವಲಂಬನೆಯಿಂದ ಎಷ್ಟರ ಮಟ್ಟಿಗೆ ಈ ಅಂತರ್ಜಲದ ಮಟ್ಟ ಕಡಿಮೆ ಆಗಿದೆ ಅಂತಂದರೆ ಮುಂದಿನ ದಿನಗಳಲ್ಲಿ, ಮುಂದಿನ ಒಂದಷ್ಟು ವರ್ಷಗಳು ಯಾಕೆ ಮುಂದಿನ 4-5 ವರ್ಷಗಳಲ್ಲಿ ಶ್ರೀಲಕ್ಷ್ಮಿ ಬಹುಶಃ ಕುಡಿಯೋದಕ್ಕೆ ನೀರು ಸಿಗುತ್ತೋ ಇಲ್ವೋ. ಈ ಕೋಲಾರ ಮತ್ತು ಚಿಕ್ಕಬಳ್ಳಾಪುರದ ಬಗ್ಗೆ ಯೋಚನೆ ಮಾಡ್ತಾ ಇದ್ವಿ. ಬೆಂಗಳೂರಲ್ಲಿ ನೀರು ಸಿಗ್ತಾ ಇಲ್ಲ. ಇತ್ತೀಚಿನ ದಿನಗಳಲ್ಲಿ ಅನೇಕ ಸೋಕಾಲ್ಡ್ ಸೊಫಿಸ್ಟಿಕೇಟೆಡ್ ಅಪಾರ್ಟ್ಮೆಂಟ್ಗಳಲ್ಲೇ ಸಿಗ್ತಾ ಇಲ್ಲ. ಅಂತ ಪರಿಸ್ಥಿತಿಗೆ ಬಂದಿದ್ದೀವಿ. ಹಾಗಾದ್ರೆ ಎಸ್, ಎಕ್ಸಾಕ್ಟ್ಲಿ, ಸರ್ಕಾರ ಏನು ಕ್ರಮ ತಗೊಳ್ತಾ ಇದೆ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು ಕೂಡ ಈಗ ಮೂಡ್ತಾ ಇದೆ. ವೀಕ್ಷಕರೇ, ಅಶ್ವಿನಿ ಹೇಳಿದ ಹಾಗೆ ಇವತ್ತು ಬೆಂಗಳೂರಿನಲ್ಲಿ ನೋಡಿ, ಸಮುದ್ರದಿಂದ ಭಾಳ ದೂರ ಇದೆ, ಸಮುದ್ರ ಮಟ್ಟದಿಂದ ಎತ್ತರದಲ್ಲಿದೆ. ಆದರೆ ನೀರಿಗೆ ಬರ ಇಲ್ಲ ಬೆಂಗಳೂರಲ್ಲಿ. ಆ್ಯಕ್ಚುಲಿ 1000 ಕೆರೆಗಳ ಊರ್ರಿ ಇದು ಬೆಂಗಳೂರು. ಒಂದು ಕಾಲದಲ್ಲಿ ಅಶ್ವಿನಿ 1000 ಕೆರೆಗಳು ಇದ್ದಂತಹ ಊರು. ಬೆರಳಿಗೆ ಅಷ್ಟು ಕೆರೆಗಳು. ನಿಜ. ಸೊ ನೀವು ಹೇಳ್ತಾ ಇದ್ರಿ ಮಂಗಳಕ್ಕೆ ನೀರಿದೆಯಾ ಅಂತ ಹುಡುಕ್ತೀವಿ ಅಂತ. ಹೌ ರಿಡಿಕ್ಯುಲಸ್. ಯಾಕಂತಂದ್ರೆ ಇರೋ ನೀರು ನಾವೇನ್ ಮಾಡ್ತಾ ಇದೀವಿ? ಭೂಮಿ ಮೇಲೆ ಇರೋ ನೀರನ್ನ ನಾವು ಉಳಿಸ್ಕೊಳ್ತಾ ಇಲ್ಲ ಅನ್ನೋದೇ ಈಗ ಇರುವಂತ ಪ್ರಶ್ನೆ. ಸೊ ಇದು ಮನುಷ್ಯನ ಬುದ್ಧಿ ಆಗೋಗ್ಬಿಟ್ಟಿದೆ. ಎನಿವೆ, ಬೆಂಗಳೂರಲ್ಲಿ ಅಂತರ್ಜಲ ಮಟ್ಟ ತೀವ್ರವಾಗಿ ಕುಸಿದಿದೆ. ಹನಿ ನೀರಿಗಾಗೂ ಕೂಡ ಪರದಾಡೋ ಪರಿಸ್ಥಿತಿ ಏನು ಭಾಳ ವರ್ಷ ಅಲ್ಲ, ಸಾವಿರಾರು ವರ್ಷ ಬೆಂಗಳೂರನ್ನ ಒಂದು ಸುಂದರ ನಗರಿಯಾಗಿ, ಸುಂದರ ಜಾಗವಾಗಿ, ಈವನ್ ಆಫ್ಟರ್ ಕೆಂಪೇಗೌಡ ಇದ್ದಂತಹ ನೆಲ ಇದು. ಆದರೆ ಈಗ ಕಳೆದ 100 ವರ್ಷದಲ್ಲಿ ಆಧುನೀಕರಣ, ನಗರೀಕರಣಕ್ಕೆ ಬಲಿಯಾಗಿ ನಾವೇನು ಮಾಡ್ಕೊಂಡಿದ್ದೀವಿ ಅಂತ ನೋಡಿದ್ರೆ ಅಂತರ್ಜಲನೇ ಇಲ್ಲ ಬೆಂಗಳೂರಲ್ಲಿ. ಅಂತರ್ಜಲ ತಜ್ಞರು ಈ ಕುರಿತಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಹಾಗಿದ್ರೆ ನೀರಿನ ಮಟ್ಟ ಹೆಚ್ಚೋದಕ್ಕೆ ಏನೇನೆಲ್ಲ ಮಾಡಬೇಕು, ನೀರು ಅಂತರ್ಜಲ ಅದರ ಮಟ್ಟ ಕುಸಿಯೋದಕ್ಕೆ ಕಾರಣ ಏನು? ವೀಕ್ಷಕರೇ, ನಿಮ್ಮ ರಿಪಬ್ಲಿಕ್ ಕನ್ನಡ ಇವತ್ತಿನ ಅಭಿಯಾನ ಮಾಡಿದೆ. ಜನರ ಧ್ವನಿಯಾಗಿರ್ತಕ್ಕಂಥ ರಿಪಬ್ಲಿಕ್ ಕನ್ನಡ ಈ ಕುರಿತಾದ ಕಾಳಜಿಯನ್ನು ತೋರಿಸಿದೆ. ಏನೆಲ್ಲ ಮಾಹಿತಿ ಹೊರ ಬಂದಿದೆ ನಮ್ಮ ಅಭಿಯಾನದಲ್ಲಿ ನೋಡಿ. ಬೆಂಗಳೂರಿನಲ್ಲಿ ಕುಡಿಯೋಕ್ಕೆ ನೀರಿಲ್ಲ, ಬೋರ್ವೆಲ್ಲಲ್ಲಿ ನೀರೇ ಬರ್ತಿಲ್ಲ. ಹೀಗಾಗಿ ತುಂಬ ಸಮಸ್ಯೆ ಎದುರಾಗಿದೆ. ತುಂಬ ತೊಂದರೆ ಆಗಿದೆ. 2 ತಿಂಗಳಿಂದ ಟ್ಯಾಂಕರ್ ಓಡಿಸ್ತಾ ಇದ್ದೀವಿ ನಾವು ನೀರಿಗೆ.
ಬೋರ್ಗಳೆಲ್ಲ ಒಣಗೋದು ಏನು ಸಮಸ್ಯೆ ನಿಮಗೆ ಏನಂತ ಯಾರು ಕೇಳಿಲ್ಲ. 4 ದಿನಕ್ಕೆ ಒಂದು ಸತಿ ನೀರು ಬಿಡ್ತಾರೆ, ಅದು ಸಣ್ಣಗೆ ಬಿಡ್ತಾರೆ. ಇಲ್ಲಿ IT ಕಂಪ್ನಿಗಳು ಜಾಸ್ತಿ ಇದ್ರೂ ಪೇಮೆಂಟ್ ಜಾಸ್ತಿ ಇದ್ರೂ ನೀರುಗಳೇ ಇಲ್ಲ ಇಲ್ಲಿ. ಪಾತಾಳದಲ್ಲಿ ಅಂತರ್ಜಲ ಹನಿ ನೀರಿಗೂ ಪರದಾಟ. ಅಂತರಗಂಗೆ ಉಳಿಸಿ ರಿಪಬ್ಲಿಕ್ ಕನ್ನಡ ಅಭಿಯಾನ. ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ತೀವ್ರ ಬೇಸಿಗೆಗೆ ಜನ ಬಸವಳಿದಿದ್ದಾರೆ. ಈ ನಡುವೆ ಅಂತರ್ಜಲವು ಭಾರೀ ಪ್ರಮಾಣದಲ್ಲಿ ಕುಸಿದಿದೆ. ಮಹಾನಗರದ ಹೊರವಲಯಗಳಲ್ಲಿ ನೀರಿನ ಅಭಾವ ತೀವ್ರವಾಗಿದೆ. ಕಾವೇರಿ ನೀರು ಸಾಕಷ್ಟಿಲ್ಲದೆ ಮತ್ತು ಬೋರ್ವೆಲ್ಗಳು ಬತ್ತಿ ಹೋಗಿದ್ದರಿಂದ ಜನ ಟ್ಯಾಂಕರ್ ನೀರನ್ನ ಅವಲಂಬಿಸಿದ್ದಾರೆ. ಪರಿಸ್ಥಿತಿ ನಿಭಾಯಿಸಲು ಸರ್ಕಾರ ವಿಫಲವಾಗಿದೆ ಎಂದು ಸ್ಥಳೀಯರು ರಸ್ತೆಗಿಳಿದು ಆಕ್ರೋಶವನ್ನ ಹೊರಹಾಕಿದ್ದಾರೆ. ನೋಡಿಲಿ, ಈ ಒಂದು ಲೇಔಟಲ್ಲಿ 70ಕ್ಕೂ ಹೆಚ್ಚು ಮನೆಗಳಿದ್ದಾವೆ. 3-4 ಬೋರನ್ನು ಹಾಕಿಸಿದ್ದಾರೆ. ಒಂದು ತಿಂಗಳಿಂದ ನೀರೇ ಬರ್ತಿಲ್ಲ. ಬೋರ್ವೆಲ್ಲಲ್ಲಿ ಅಂತರ್ಜಲ ಮಟ್ಟ ಎಲ್ಲ ಕುಸಿತ ಉಂಟಾಗಿದೆ. ನೀರೇ ಬರ್ತಿಲ್ಲ. ತುಂಬ ಸಮಸ್ಯೆಗೆ ಈಡಾಗಿದ್ದಾರೆ ಈ ಒಂದು ಭಾಗದ ನಿವಾಸಿಗಳು. ಹೀಗಾಗಿ ವಾಟರ್ ಟ್ಯಾಂಕ್ಗೆ ಮೊರೆ ಹೋಗಿದ್ದಾರೆ. ಅದು ವಾಟರ್ ಮಾಫಿಯಾ ಜೋರಾಗಿದೆ. ಒಂದು ಟ್ಯಾಂಕರ್ಗೆ 1000ದಿಂದ ಜಾಸ್ತಿ ಅಮೌಂಟನ್ನು ತೆಗೆದುಕೊಳ್ತಿದ್ದಾರೆ. ತುಂಬ ಸಮಸ್ಯೆ ಆಗಿದೆ. ಇವತ್ತು ಬುಕ್ ಮಾಡಿದ್ರೆ ನಾಳೆ ಕೊಡ್ತಿದ್ದಾರಂತೆ. ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದ ಸಿರಿನಗರ ಲೇಔಟ್ ವಾಟರ್ ಎಮರ್ಜೆನ್ಸಿ ಸೃಷ್ಟಿಯಾಗಿದೆ. ಬೋರ್ವೆಲ್ನಲ್ಲಿ ನೀರಿಲ್ಲ, ಕಾವೇರಿ ಸಂಪರ್ಕ ಇಲ್ಲ, 3-4 ಬೋರ್ವೆಲ್ನಲ್ಲಿ ನೀರು ಬರ್ತಿಲ್ಲ. 70 ಮನೆಗಳು ಇರುವ ಸಿರಿನಗರ ಲೇಔಟ್ನಲ್ಲಿ ಹನಿ ನೀರಿಗಾಗಿ ಪರದಾಟ ಶುರುವಾಗಿದೆ. ಎಲೆಕ್ಷನ್ ಟೈಮ್ನಲ್ಲಿ ಶಾಸಕರು ಬರ್ತಾರೆ, ಆದ್ರೆ ನೀರಿನ ಸಮಸ್ಯೆ ಪರಿಹರಿಸ್ತಾ ಇಲ್ಲ ಅಂತ ಸಚಿವ ಕೃಷ್ಣ ಬೈರೇಗೌಡ ವಿರುದ್ಧ ರಸ್ತೆಗೆ ಇಳಿದು ಸ್ಥಳೀಯರು ಆಕ್ರೋಶವನ್ನ ಹೊರಹಾಕ್ತಿದ್ರು. ಟ್ಯಾಂಕರ್ ಮಾಫಿಯಾ ನಡೀತಾ ಇದ್ರು ಕೂಡ ಅಧಿಕಾರಿಗಳು ಕ್ರಮಕ್ಕೆ ಮುಂದಾಗಿಲ್ಲ ಅಂತ ಕಿಡಿಕಾರಿದ್ರು. 2 ಬೋರ್ವೆಲ್ ಇದೆ ಸರ್ ನಮ್ಮ ಲೇಔಟಲ್ಲಿ. 2 ಬೋರ್ವೆಲ್ಲೂ ಒಂದು ಡ್ರಾಪ್ ನೀರು ಬರ್ತಾ ಇಲ್ಲ. ನಮಗೆ ತುಂಬ ತೊಂದರೆ ಆಗಿದೆ. 2 ತಿಂಗಳಿಂದ ಇದು ಟ್ಯಾಂಕರ್ ಓಡಿಸ್ತಾ ಇದ್ದೀವಿ ನಾವು. ನೀರಿಗೆ ಏನಾದರೂ ಒಂದು ವ್ಯವಸ್ಥೆ ಮಾಡಬೇಕಂತ ಕೇಳ್ಕೊತಾ ಇದ್ದೀನಿ. ಮಾಡಬೇಕು. ನೀರೇನು ಬರಲ್ವಾ? ಹೇಗೆ ಕಾವೇರಿ ನೀರು ಲೈನ್ ಆಗಿದೆ ಸರ್, ಇನ್ನೂ ಕನೆಕ್ಷನ್ ಮಾಡಿಲ್ಲ ನಮಗೆ. ಚುನಾವಣೆ ಸಮಯದಲ್ಲಿ ಹೆಂಗೆ ಮಾಡಿದ್ರು, ಈಗ GBA ಎಲೆಕ್ಷನ್ ಬಂತು ಅಂತ ಹೇಳ್ಬಿಟ್ಟು ಅದನ್ನು ಮತ್ತೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ವಾಟರ್ ಟೆಸ್ಟಿಂಗ್ ಅಂತ ಮಾಡಿದ್ರು, 1-2 ತಿಂಗಳು ಸ್ವಲ್ಪ ಆರ್ಭಟ ಮಾಡಿದ್ರು. ಅದಾದಮೇಲೆ ಮುಂದಕ್ಕೆ ಏನಕ್ಕೆ ಹೋಗೇ ಇಲ್ಲ. ಪಕ್ಕದ ಲೇಔಟಲ್ಲಿ UGD ಕೆಲಸ ನಡೀತಾ ಇದೆ, ಕಾಮಗಾರಿ ನಡೀತಾ ಇದೆ. 1 ತಿಂಗಳಿಂದ 4 ಲೈನ್ ಮಾಡಿದ್ದಾರೆ ಅಷ್ಟೇ UGD ಕಾಮಗಾರಿ. ಬಂದರೆ ಅವರೇ ಮಿನಿಸ್ಟ್ರು ಬರೋಕ್ಕೆ ಬಂದರೆ ಬೇರೆ ಇಲ್ಲ. ನಾವು ದಿವಸ ಅವ್ರ ಮಿನಿಸ್ಟ್ರ್ ಹತ್ರ ಹೋಗೋಕ್ಕಾಗತ್ತೆ ಹೇಳಿ. ಈ ಸ್ಥಳೀಯವಾಗಿ ಇಲ್ಲ ಕಾರ್ಯಕರ್ತರಾಗಲಿ ಇಲ್ಲ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಬಂದು ನೋಡ್ಬೇಕು ಸಮಸ್ಯೆಗಳನ್ನ. ಸುಮಾರು 2-3 ತಿಂಗಳಾಯ್ತು ನೀರಿಲ್ಲ. ಬೋರ್ಗಳೆಲ್ಲ ಒಣಗೋದು ಏನು ಸಮಸ್ಯೆ ನಿಮಗೆ ಏನಂತ ಯಾರು ಕೇಳಿಲ್ಲ. ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ನಲ್ಲೂ ನೀರಿಲ್ಲ. ಕೋಟಿ ಹಣ ಕೊಟ್ಟು ಮನೆ ತೆಗೆದುಕೊಂಡು ನೀರಿಲ್ಲ ಅಂತಿದ್ದಾರೆ. ಬೋರ್ವೆಲ್ನಲ್ಲೂ ನೀರಿಲ್ಲ. ಕಾವೇರಿ ನೀರು ಸಮರ್ಪಕವಾಗಿ ಬರುತ್ತಿಲ್ಲ. ಮೋಟಾರ್ ಆನ್ ಮಾಡಿದ್ರೆ ಸುಟ್ಟು ಹೋಗುತ್ತಂತೆ. 300ಕ್ಕೂ ಹೆಚ್ಚು ಕುಟುಂಬಗಳು ಇರುವ ಅಪಾರ್ಟ್ಮೆಂಟ್ ನಿವಾಸಿಗಳು ಇದೀಗ ಹೆಚ್ಚಿಗೆ ಹಣ ಕೊಟ್ಟು ಟ್ಯಾಂಕರ್ನಿಂದ ನೀರು ತರಿಸಿಕೊಳ್ಳುತ್ತಿದ್ದಾರೆ. ಸುಮಾರು 315 ಮನೆಗಳಿದ್ದಾವೆ. ಆದರೆ ಇಲ್ಲಿ ಬೋರ್ವೆಲ್ಲು ಸುಮಾರು 6 ತಿಂಗಳಿಂದ ಒಂದು ಹನಿ ನೀರು ಬರ್ತಾ ಇಲ್ಲ. ಪಂಪ್ ಆನ್ ಮಾಡಿದ್ರೆ ಸುಟ್ಟೋಗುತ್ತೆ. ಅದಕ್ಕೆ ನಾವು ಅದು ಸ್ಟಾಪ್ ಮಾಡಿದ್ವಿ ಪರ್ಮನೆಂಟಾಗಿ. ಈಗ ಕಾವೇರಿ ನೀರು ಬರ್ತಾ ಇದೆ, ಆದರೆ ವಾರಕ್ಕೆ 2 ಸಾರಿ ಬರ್ತಾ ಇದೆ. ಒಂದು 5 ಲೋಡಿಂದ 6 ಲೋಡ್ ಬರುತ್ತೆ. ನಮಗೆ ಡೈಲಿ 10 ಲೋಡ್ ಮೇಲೆ ಬೇಕು. ಇಲ್ಲಿ IT ಕಂಪ್ನಿಗಳು ಜಾಸ್ತಿ ಇದ್ರೂ ಪೇಮೆಂಟ್ ಜಾಸ್ತಿ ಇದ್ರೂ ನೀರುಗಳೇ ಇಲ್ಲ ಇಲ್ಲಿ ನೀರಿಂದು ಸ್ವಲ್ಪ ಜಾಸ್ತಿ ಪ್ರಮಾಣದಾಗ ಬಿಡಿಸ್ಬೇಕಂತೇಳಿ ಹೇಳ್ತೀವಿ ನಾವು. RR ನಗರದಲ್ಲೂ ನೀರಿನ ಸಮಸ್ಯೆ ಎದುರಾಗಿದೆ. ಹಲವು ಮನೆಗಳಿಗೆ ಬೋರ್ವೆಲ್ ನೀರು ಬರ್ತಿಲ್ಲ. ಹೊಸ ಬೋರ್ವೆಲ್ ಹಾಕ್ಸಿದ್ರು ಫೇಲ್ ಆಗುತ್ತಿವಂತೆ. ಸುತ್ತಮುತ್ತ 3-4 ಕೆರೆಗಳು ಇದ್ರೂ ನೀರಿಲ್ಲ. ನೀರು ತುಂಬಿಸುವ ಕೆಲಸಕ್ಕೆ GBA ಜಲಮಂಡಳಿ ಮುಂದಾಗಿಲ್ಲ. ಹೀಗಾಗಿ ವಾರಕ್ಕೆ 3 ದಿನ ಕಾವೇರಿ ಬಿಡಬೇಕೆಂದು ಸ್ಥಳೀಯರು ಒತ್ತಾಯ ಮಾಡಿದ್ದಾರೆ. ಈಗ ನಮಗೆ 1 ತಿಂಗಳಿಂದ ಬೋರಲ್ಲಿ ನೀರಿಲ್ಲ. ಸೊ 0 ವಾಟ್ರು. ಮತ್ತು ಇನ್ನೊಂದು ಏನಾಗ್ತಿದೆ ಅಂದರೆ ಇಲ್ಲಿ ಅಕ್ಕಪಕ್ಕ ಈಗ ಯಾರೋ ಮನೆ ಕಟ್ಟೋರು ಬರಂದರೆ 1200 ಅಡಿ 1400 ಅಡಿಗೆ ಹೋಗ್ತಿದ್ದಾರೆ. ಸೊ ಅಷ್ಟು ಮಟ್ಟಕ್ಕೆ ನಮ್ಮದು ಡೆಪ್ತಿಗೆ ಹೋಗ್ಬಿಟ್ಟಿದೆ. ನೀರೇ ಇಲ್ಲ ಅಂತ ಕಾಣ್ತಿದೆ. ದಯವಿಟ್ಟು ಸರ್ಕಾರಕ್ಕೆ ಕೇಳಿ, 4 ದಿನಕ್ಕೆ ಒಂದು ಸತಿ ನೀರು ಬಿಡ್ತಾರೆ, ಅದು ಸಣ್ಣಗೆ ಬಿಡ್ತಾರೆ. ಅಟ್ಲೀಸ್ಟ್ ವಾರಕ್ಕೆ 3 ಸತಿ ಬಿಟ್ಟರೆ ಜನಕ್ಕೆ ಅನುಕೂಲ ಆಗತ್ತೆ. ಒಂದು ಕಡೆ ನೀವು ನಮ್ಮ ಕೆರೆಗಳೊಳಗೆ ನೀರಿಲ್ಲ, ಕೆರೆಗಳಂತೂ ನೀರೇ ಇಲ್ಲ. ಈಗ STP ಪ್ಲಾಂಟಿಂದ ಬಿಡ್ತಿದ್ದೀನಿ ಅಂತ ಹೇಳ್ತಾರೆ. ಇನ್ನು ಅದು ವಾಟರ್ ಟೇಬಲ್ ರೀಚಾರ್ಜ್ ಆಗೋದು ಎಷ್ಟೋ ತಿಂಗಳಾಗತ್ತೆ. ಇನ್ನು ವಾಟರ್ ಎಕ್ಸ್ಪರ್ಟ್ ಕ್ಯಾಪ್ಟನ್ ರಾವ್ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ. ಸಿಟಿಯಲ್ಲಿ ಎಲ್ಲಾ ಕಾಂಕ್ರೀಟ್ನಿಂದ ಕೂಡಿದೆ. ರಸ್ತೆಯಲ್ಲಿ ವೈಟ್ ಟಾಪಿಂಗ್ ಮಾಡೋದ್ರಿಂದ ನೀರು ಭೂಮಿಗೆ ಹೋಗ್ತಿಲ್ಲ. ಮನೆಗಳ ಸುತ್ತ ಜಾಗ ಇದ್ದರೂ ಕಾಂಕ್ರೀಟ್ನಿಂದ ಕೂಡಿದೆ. ಹೀಗಾಗಿ ಸರ್ಕಾರ ಹೊಸ ರೂಲ್ಸ್ ಮಾಡಲೇಬೇಕು. ಮನೆಗಳ ಸುತ್ತಮುತ್ತ ಯಾವುದೇ ಕಾಂಕ್ರೀಟ್ ಕಾರಣ ಮಾಡಬಾರ್ದು. ಭೂಮಿ ತಾಯಿಗೆ ನೀರು ಕೊಡಲೇಬೇಕು. ಇಂಗು ಗುಂಡಿಗಳು ಮಳೆ ನೀರು ಶೇಖರಣೆ ಮಾಡಬೇಕು.
ಅಂತ ತಿಳಿಸಿದ್ದಾರೆ. ಅಲ್ಲದೆ ಒಂದು ಬೋರ್ವೆಲ್ ಹಾಕಿರುತ್ತಾರೆ, ಅದು ಫೇಲ್ ಆದ ನಂತರ ಮತ್ತೆ ಅದೇ ಪಕ್ಕದಲ್ಲಿ ಬೋರ್ವೆಲ್ ಹಾಕುವ ಪರ್ಮಿಷನ್ ಕೊಡಬಾರದು. ಇದಕ್ಕೆಲ್ಲ ಕಠಿಣ ರೂಲ್ಸ್ ತರಲೇಬೇಕು. ಜಲಾಶಯಗಳಲ್ಲಿ ಬೋರ್ವೆಲ್ ಹಾಕಬೇಕೆಂದು ಹೇಳಿದ್ರು. ಬರೀ ಕಾಂಕ್ರೀಟ್ ಮಯ ಮನೆಗಳು, ರೋಡು ಇವು, ಅದರೊಳಗೂ ಈ ವೈಟ್ ಟಾಪಿಂಗ್ ರೋಡಲ್ಲಿ ಏನಾಗ್ತಾಯಿದೆ, ನೀರು, ಮಳೆ ನೀರು ಭೂಮಿ ಮೇಲೆ ಬಿದ್ದು, ಭೂಮಿಯಲ್ಲಿ ರೋಡ್ ಮೇಲೆ ಬಿದ್ದು ಸೀದಾ ಹೊರಗೆ ಪೈಪ್ ಮೂಲಕ ಹೊರಗಡೆ ಹೋಗ್ತಾ ಇದ್ದ. ಮೊದಲು ಅದನ್ನು ತಪ್ಪಿಸಬೇಕು ಸರ್ಕಾರ, ವೈಟ್ ಟಾಪ್ ಮಾಡಿ. ಆದರೆ ಆ ಡ್ರೈನೇಜ್ ಒಳಗೆ ಪೈಪ್ ಮಾತ್ರ ಹಾಕಬೇಡಿ. ಅಲ್ಲಿ ಒರಿಜಿನಲ್ ಏನು ಡ್ರೈನ್ ಇತ್ತೋ ಮಣ್ಣು ಅದನ್ನು ಹಾಗೇ ಇಡಿ. ಭೂತಾಯಿ ಕುಡಿಲಿಕ್ಕೆ ನೀರು ಹೋಗ್ತಾ ಇರಬೇಕು, ಜೊತೆಗೆ ಭೂಮಿ ಒಳಗೂ ಇಂಗ್ತಾ ಇರಬೇಕು. ಇನ್ನು ಅಂತರ್ಜಲ ಮಟ್ಟ ಕಡಿಮೆ ಆಗಲು ಜಿಬಿಎ ಮುಖ್ಯ ಕಾರಣ ಎಂದು ಜಯನಗರ ಶಾಸಕ ಸಿಕೆ ರಾಮಮೂರ್ತಿ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ವೈಟ್ ಟಾಪಿಂಗ್ ಮಾಡೋದ್ರಿಂದ ತುಂಬಾ ಸಮಸ್ಯೆ ಆಗ್ತಿದೆ. ಇದರಿಂದ ಭೂಮಿಗೆ ನೀರು ಹೋಗ್ತಿಲ್ಲ. 1200ರಿಂದ 1300 ಅಡಿ ಹಾಕಿಸಿದ್ರೂ ನೀರು ಬರ್ತಿಲ್ಲ. ವೈಟ್ ಟಾಪಿಂಗ್ ಮಾಡುವ ಕೆಳಗಡೆ ಇಂಗು ಗುಂಡಿ ಮಾಡಿ. ಜೊತೆಗೆ ಸರ್ಕಾರಿ ಕಚೇರಿಗಳು, ಶಾಲಾ ಕಾಲೇಜುಗಳಲ್ಲಿ ಸೇರಿದಂತೆ ಎಲ್ಲಾ ಕಡೆ ಇಂಗು ಗುಂಡಿಗಳು ಮಾಡಲೇಬೇಕು. ಸರ್ಕಾರ ಇದರ ಬಗ್ಗೆ ಕಠಿಣ ಸುತ್ತೋಲೆ ಹೊರಡಿಸಿ ಬೆಂಗಳೂರಿನನ್ನ ಉಳಿಸಬೇಕೆಂದು ಮನವಿ ಮಾಡಿದ್ದಾರೆ. ವೈಟ್ ಟಾಪಿಂಗ್ ಆಗ್ತಾ ಇದೆ. ಎಷ್ಟು ಇಂಗು ಗುಂಡಿಗಳಾಗಿದೆ. ರೈನ್ ವಾಟರ್ ಹಾರ್ವೆಸ್ಟಿಂಗ್ಗಳು ದಯಮಾಡಿ ಸರ್ಕಾರದ ಎಲ್ಲ ಕಚೇರಿನಲ್ಲಿ, ಸ್ಕೂಲ್ಗಳಲ್ಲಿ, ಪ್ರೈವೇಟ್ ಸ್ಕೂಲ್ಗಳಲ್ಲಿ ಎಲ್ಲ ಕಡೆ ಇವರು ಇಮ್ಮಿಡಿಯೇಟಾಗಿ ಒಂದು ಸುತ್ತೋಲೆಯನ್ನು ಹೊರಡಿಸಿ 100% ಇವರು ಒಂದು ಇಂಗು ಗುಂಡಿಗಳನ್ನ ಮಾಡಬೇಕು ಅಂತ ಮಾಡಬೇಕು. 100% ನಾವು ಮಾಡಬೇಕು. ಇಲ್ಲ ಅಂತಂದರೆ ಬೆಂಗಳೂರಿನಲ್ಲಿ ಭಾಳ ಕಷ್ಟ ಆಗುತ್ತೆ ನಮಗೆ. ಒಟ್ನಲ್ಲಿ ಬೆಂಗಳೂರು ಅಂತ ಸಿಟಿಯಲ್ಲಿ ಹನಿ ನೀರು ಸಿಗ್ತಿಲ್ಲ. ನೀರಿಲ್ಲ ಪ್ರದೇಶಗಳಿಗೆ ಸರ್ಕಾರ ನೀರಿನ ವ್ಯವಸ್ಥೆ ಮಾಡಬೇಕು. ಜೊತೆಗೆ ಅಂತರ್ಜಲ ಮಟ್ಟ ಸುಧಾರಣೆಗೆ ಸರ್ಕಾರ ಎಕ್ಸ್ಪರ್ಟ್ಗಳ ಜೊತೆ ಸಭೆ ಮಾಡಿ ಕಠಿಣ ರೂಲ್ಸ್ ತಂದು ಬೆಂಗಳೂರನ್ನ ಉಳಿಸಬೇಕಾಗಿದೆ. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ರಿಪಬ್ಲಿಕ್ ಕನ್ನಡದ ಧ್ಯೇಯ ವಾಕ್ಯ ಅಂತಂದ್ರೆ ನಿಮ್ಮ ಧ್ವನಿ, ಯೋರ್ ವಾಯ್ಸ್ ಮ್ಯಾಟರ್ಸ್. ಜನರ ಅಭಿಪ್ರಾಯಕ್ಕೆ ಒಂದು ಮುಕ್ತ ವೇದಿಕೆಯನ್ನ ಕೊಡಬೇಕು, ಮುಕ್ತ ಅವಕಾಶವನ್ನ ಕಲ್ಪಿಸಿಕೊಡಬೇಕು ಅನ್ನುವಂಥದ್ದು ರಿಪಬ್ಲಿಕ್ ಕನ್ನಡದ ನಿರ್ಧಾರ. ಅದೇ ಗುರಿ ಕೂಡ. ಅದರಂತೆ ನೀವು ಕೂಡ ನಿಮ್ಮ ಅಭಿಪ್ರಾಯವನ್ನ ಪ್ರತಿದಿನವೂ ಕೂಡ ತಿಳಿಸಬಹುದು. ಇವತ್ತಿನ ವಿಚಾರ, ಈ ಪಾತಾಳದಲ್ಲಿ ಅಂತರ್ಜಲ, ಹನಿ ಹನಿ ನೀರಿಗೂ ಕೂಡ ಪರದಾಡ್ತಾ ಇದ್ದೇವೆ. ಅಂತರ್ಗಂಗೆಯನ್ನ ಉಳಿಸಿ ಸ್ವಾಮಿ ಅಂತ ಕೇಳ್ಕೊಳ್ತಾ ಇದ್ದೀವಿ. ಅಂತರ್ಜಲ ಸಂರಕ್ಷಣೆಗೆ ಹಾಗಾದ್ರೆ ಕಠಿಣ ಕ್ರಮದ ಅಗತ್ಯ ಇಲ್ವಾ? ಇರೋದಾದ್ರೆ ಆ ಕಠಿಣ ಕ್ರಮಗಳನ್ನು ಯಾಕೆ ಮಾಡ್ತಾ ಇಲ್ಲ? ನಿಮ್ಮ ಅಭಿಪ್ರಾಯ ಏನು ಇದ್ರ ಬಗ್ಗೆ? ನಮ್ಮ ದೂರವಾಣಿ ನಂಬರ್ಗೂ ಕೂಡ ನೀವು ಕರೆ ಮಾಡಿ ತಿಳಿಸಬಹುದು. ಕರೆ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಅನ್ನೋದಾದ್ರೆ ವಾಟ್ಸಪ್ ನಂಬರ್ಗೆ ಒಂದು 2 ಲೈನಲ್ಲಿ ಒಂದು ಮೆಸೇಜನ್ನು ಕೂಡ ಡ್ರಾಪ್ ಮಾಡಬಹುದು. ನೆನಪಿರಲಿ, ನಿಮ್ಮ ಧ್ವನಿ ಮ್ಯಾಟರ್ ಆಗುತ್ತೆ. ನಿಮ್ಮ ಒಂದು ಮೆಸೇಜ್, ನಿಮ್ಮ ಅಭಿಪ್ರಾಯ ಖಂಡಿತವಾಗ್ಲೂ ಕೂಡ ಮ್ಯಾಟರ್ ಆಗುತ್ತೆ. ಅದಷ್ಟೇ ಅಲ್ಲ, ಒಂದು ಕರೆಯನ್ನು ಮಾಡಿ ಕೂಡ ತಿಳಿಸ್ಬೋದು ಏನು ವಿಚಾರ ಅನ್ನೋದು. ನಂಬರ್ ಕೂಡ ಡಿಸ್ಪ್ಲೇ ಆಗ್ತಾ ಇದೆ. ಅದಷ್ಟೇ ಅಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಜನ ಆಕ್ಟಿವ್ ಆಗಿರ್ತೀರಿ. ಎಕ್ಸ್ನಲ್ಲೂ ಕೂಡ ನಿಮ್ಮ ಅಭಿಪ್ರಾಯ ಏನು ಅನ್ನುವಂಥದ್ದನ್ನ ಹಂಚಿಕೊಳ್ಳಬಹುದು. ಇದೆಲ್ಲವೂ ಕೂಡ ಒಂದು ವಿಚಾರ ಅನ್ನೋದಾದ್ರೆ ನೀರಿಲ್ಲ ಅನ್ನೋದನ್ನ ನಾವು ಹೇಳ್ತಾ ಇದ್ದೀವಿ. ಫೀಲ್ಡ್ಗೆ ಹೋದಾಗ ತುಂಬಾ ಸರಿ ನಮ್ಮ ಹತ್ರ ಜನ ಹೇಳ್ತಾರೆ, ನೀವು ಒಂದು ಸ್ಟೋರಿ ಮಾಡ್ತೀರಾ, ನೀವೇನೋ ಮೀಡಿಯಾದಲ್ಲಿ 2-3 ದಿನ ಮಾಡ್ತೀರಾ, ಆಮೇಲೆ ಬಿಟ್ಬಿಡ್ತೀರಾ, ಅದೇನೂ ಆಗಲ್ಲ, ಪರಿಣಾಮ ಆಗಲ್ಲ ಅಂತ. ವೀಕ್ಷಕರ, ಮೀಡಿಯಾ ಅಂತಂದ್ರೆ ಒನ್ ಸೈಡೆಡ್ ಅಲ್ಲ, ಅದು ಇಟ್ಸ್ ಅ 2-ವೇ ಕಮ್ಯುನಿಕೇಶನ್. ಅದು ನೀವು ಪಾರ್ಟಿಸಿಪೇಟ್ ಮಾಡಿ, ನೀವು ಬನ್ನಿ, ನಿಮ್ಮ ಅಭಿಪ್ರಾಯವನ್ನು ಹಂಚ್ಕೊಳ್ಳಿ. ನೀವು ಖಂಡಿತವಾಗ್ಲೂ ಕರ್ನಾಟಕದ ಜನ ಅತ್ಯಂತ ಪ್ರಜ್ಞಾವಂತರು, ಬುದ್ಧಿವಂತರು. ನಿಮ್ಮ ಅಭಿಪ್ರಾಯನ ತಿಳಿಸಿ. ರಿಪಬ್ಲಿಕ್ ಕನ್ನಡ ಅದಕ್ಕೆ ವೇದಿಕೆಯನ್ನು ಒದಗಿಸ್ತಾ ಇದೆ. ಇದು ನಿಮ್ಮ ಧ್ವನಿ ಅಂತಾನೆ ನಮ್ಮ ಚಾನೆಲ್ನ ಧ್ಯೇಯವಾಕ್ಯ. ಹಾಗಾಗಿ ಇಂಥ ಸಾಮಾಜಿಕ ವಿಚಾರಗಳಲ್ಲಿ ಖಂಡಿತವಾಗ್ಲೂ ಜನರ ಪಾರ್ಟಿಸಿಪೇಷನ್ ಬಹಳ ಮುಖ್ಯ ಆಗುತ್ತೆ. ಸರ್ಕಾರಕ್ಕೆ ನಾವೆಷ್ಟೇ ಚಾಟಿ ಏಟು ಬೀಸೋದಷ್ಟೇ ಮುಖ್ಯ ಅಲ್ಲ, ಜನ ಕೂಡ ಚಾಟಿ ಏಟು ಬೀಸೋದು ಬಹಳ ಮುಖ್ಯ ಆಗುತ್ತೆ. ನಿಜ, ಜನರ ವಾಯ್ಸ್ ನಿಜವಾಗ್ಲೂ ಕೂಡ ಮ್ಯಾಟರ್ ಆಗುತ್ತೆ. ಎಲ್ಲಿ ಮ್ಯಾಟರ್ ಆಗಬೇಕು ಅಲ್ಲಿ ಮಾತಾಡಬೇಕು. ಕರೆಕ್ಟ್, ಮಾತಾಡಬೇಕು. ರೈಟ್. ಅಂತರ್ಜಲ ಕೊರತೆ ಬಗ್ಗೆ ಸಣ್ಣ ನೀರಾವರಿ ಸಚಿವ ಬೋಸರಾಜು ಮಾತನಾಡಿದ್ದಾರೆ. ಅಂದ್ರೆ ಕೇವಲ ಬೆಂಗಳೂರಲ್ಲಿ ಹೌದು, ಅಂತರ್ಜಲ ಕೊರತೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಇದೆ. ಮತ್ತೆ ರಾಜ್ಯದಾದ್ಯಂತ ಕೂಡ ಹಲವು ಸ್ಥಳಗಳಲ್ಲಿ ಅಂತರ್ಜಲದ ಕೊರತೆ ಕಂಡು ಬರ್ತಾ ಇದೆ. ನೀರಾವರಿ ಸಚಿವರು ಏನ್ ಹೇಳಿದ್ದಾರೆ, ಸರ್ಕಾರ ಇದನ್ನ ಹೇಗೆ ನೋಡುತ್ತೆ, ಬನ್ನಿ ನೋಡಿ. ನೋಡಿ, ಈಗಂತೂ ಬೋರ್ವೆಲ್ಗಳಂತೂ ಈಗ ಸರ್ಕಾರ ವತಿಯಿಂದೆಲ್ಲ ಪ್ರೈವೇಟ್ ಬೋರ್ವೆಲ್, ಸರ್ಕಾರ 37 ಲಕ್ಷ ಬೋರ್ವೆಲ್ ಇದೆ ಅಂತೇಳಿ ಕೇಂದ್ರ ಸರ್ಕಾರದವರು ಕರ್ನಾಟಕದಲ್ಲಿ 37 ಲಕ್ಷ ಬೋರ್ವೆಲ್ ದಿನ ನೀರು ಹೊಡಿತಾನೆ ಇರ್ತವೆ. ಸೊ ಆ 37 ಲಕ್ಷ ಪ್ರೈವೇಟ್ ಇರ್ಬೋದು, ಇಂಡಸ್ಟ್ರಿಯಲಿಸ್ಟ್ ಇರ್ಬೋದು, ಸರ್ಕಾರ ಇರ್ಬೋದು, ಆಗ್ತಾಯಿದೆ. ಸೊ ಬೋರ್ವೆಲ್ಸ್ ಅದಕ್ಕೆ ನಾವು ಜಾಸ್ತಿ ಎಂಕರೇಜ್ ಮಾಡ್ತಾಯಿಲ್ಲ. ಮತ್ತು ಟೈಮ್ ಲಿಮಿಟ್ ರೈತರಿಗೆ ಕೊಟ್ಟಿಸಾಯಿತು 7 ತಾಸು 10 ತಾಸು ಈ ರೀತಿ ರೈತರಿಗೂ ತೊಂದರೆ ಆಗಿರ್ಬೋದು. ಮತ್ತು ಗ್ರೌಂಡ್ ವಾಟರ್ ಹೆಚ್ಚು ತೆಗಿಬಾರದಂತೆ ಉದ್ದೇಶಕ್ಕೆ ಎಲ್ಲೆಲ್ಲಿ ಕ್ರಿಟಿಕಲ್ಲು, ಸೆಮಿ ಕ್ರಿಟಿಕಲ್ ಅಂತ ನಾವು ಇದು ಮಾಡಿರ್ತೀವಿ. ಆ ಕ್ರಿಟಿಕಲ್, ಸೆಮಿ ಕ್ರಿಟಿಕಲ್ ಇದ್ದಲ್ಲಿ ಸ್ವಲ್ಪ ಕಂಟ್ರೋಲ್ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಾಯಿದ್ವಿ. ಅತಿ ಹೆಚ್ಚಾಗಿ
ಪಟ್ಟಣ ಪ್ರದೇಶಗಳಲ್ಲಿ ಬ್ಯಾಂಗ್ಳೂರು ನಗರದಲ್ಲಿ ಈ ಟ್ಯಾಂಕರ್ಸ್ ಮುಖಾಂತರ ನೀರು ಹೊಡಿತಾ ಇರ್ತಾರೆ. ಅದನ್ನೆಲ್ಲ ನಾವು ಈಗ ಕಾನೂನು ಥರದ ಮುಖಾಂತರ ಲಿಮಿಟೇಷನ್ ಮಾಡಿದ್ವಿ, ಎಷ್ಟು ಮಾಡ್ಬೋದು ಅಂತೇಳಿ. ಅದನ್ನೆಲ್ಲ ಸ್ವಲ್ಪ ಮಾನಿಟ್ರಿಂಗ್ ಮಾಡ್ತೀವಿ ಈ ವರ್ಷದಲ್ಲಿ. ಯಾಕಂದರೆ ಪ್ರಿಕಾಷನ್ಸ್ ತೊಗೋಬೇಕಂಬುದೇ ನಮ್ಮ ಸರ್ಕಾರದ ಉದ್ದೇಶ ಇದೆ. ಯಾವುದೇ ಕಾರಣಕ್ಕೆ ಬರಗಾಲದಲ್ಲಿ ಜನರಿಗೆ ತೊಂದರೆ ಆಗಬಾರ್ದಷ್ಟು ಅದನ್ನು ನಿವಾರಣೆ ಮಾಡಲಿಕ್ಕೆ ಮೊದಲೊಂದನ್ನು ನಮ್ಮ ಪ್ರಯತ್ನ ಮುಂದುವರಿಬೇಕು. ಹಾಗಾಗಿ ಕಟ್ಟುನಿಟ್ಟಾದಂಥ ಆದೇಶ ಅಧಿಕಾರಿಗಳು ಕೊಡೋದ್ರ ಮುಖಾಂತರ ಮತ್ತು ಅವ್ರಿಗೆ ಬೇಕಾಗಿರ್ತಕ್ಕಂಥ ಅನುದಾನ ಕೊಡೋದ್ರ ಮುಖಾಂತರ ಇವನ್ನೆಲ್ಲರೂ ಮೇ ತಿಂಗಳ ಒಳಗಾಗಿ ನಾವೆಲ್ಲ ಮಳೆ ಬರೋದರೊಳಗಾಗಿ ಇವನ್ನೆಲ್ಲ ಈ ಏನೇನು ಮಾಡಬೇಕಂತ ನಮ್ಮ ಇಂಜಿನಿಯರ್ಗಳು ಸಲಹೆ ಕೊಡ್ತಾರೋ ಅದನ್ನೆಲ್ಲ ಸರಿಪಡಿಸಿ. ಸಣ್ಣ ನೀರಾವರಿ ಸಚಿವರು ಈ ಬೋರ್ವೆಲ್ ಬಗ್ಗೆ ಮಾತಾಡಿದ್ರು. ಆದರೆ ಆಗಲೇ ನಾವು ನೋಡ್ತಾ ಇದ್ವಿ, ಒಂದು ಅಪಾರ್ಟ್ಮೆಂಟಲ್ಲಿ ಕುಡಿಯೋದಕ್ಕೆ ನೀರಿಲ್ಲ. ಆ ಅಪಾರ್ಟ್ಮೆಂಟ್ ಇರೋದೆಲ್ಲಿ? ಕೆರೆಗಳನ್ನು ಒತ್ತುವರಿ ಮಾಡಿ ಅದೇ ಕೆರೆಯ ಮೇಲೆ ಈಗಾಗಲೇ ಅಪಾರ್ಟ್ಮೆಂಟ್ಗಳನ್ನು ಕಟ್ಟಿದ್ದಾರೆ. ಇನ್ನು ಕುಡಿಯೋದಕ್ಕೆ ನೀರಿಲ್ಲ ಅಂತ ಬೇರೆ ಕಡೆ ಹುಡುಕಿದ್ರೆ ಆಗುತ್ತಾ? ಇಲ್ಲಿ ಒಂದು ಮಾತಿದೆ, ಅಂಗೈಯಲ್ಲಿ ಇಟ್ಕೊಂಡು ಊರು ತುಂಬ ಹುಡುಕಿದ್ರು ಅಂತ. ಆ ಮನೆ ಕಟ್ಟಿರೋದು, ಅಪಾರ್ಟ್ಮೆಂಟ್ ಕಟ್ಟಿರೋದು ಯಾವುದೋ ಒಂದು ಕೆರೆಯನ್ನು ಒತ್ತುವರಿ ಮಾಡಿಕೊಂಡು ಅಲ್ಲಿ ನೀರಿನ ಮೂಲ ಇತ್ತು, ನೀರಿನ ಸೆಲೆ ಇತ್ತು, ಅದನ್ನೇ ಮುಚ್ಚಲಾಗಿದೆ. ಈಗ ಇದು ಒಂಥರ ಹೊಸ ಯೋಜನೆ, ಕೆರೆಗಳಿಗೆ ಬಿಡೋದು, ಆಮೇಲೆ ಕೆರೆಗಳಿಗೆ ನೀರು ಬಿಡುವಂತ ಯೋಜನೆ. ನಮಗೆ ನೀರು ಅನ್ನೋದೊಂದು ಸಂಪನ್ಮೂಲ ಅನ್ನೋ ಪ್ರಜ್ಞೆಯೇ ಹೋಗ್ಬಿಟ್ಟಿದೆ ಅಂತ. ಇಫ್ ಯು ಕ್ಯಾನ್ ರಿಮೆಂಬರ್ ಅಶ್ವಿನಿ, ಈಗ ಒಂದು 20 ವರ್ಷದ ಹಿಂದೆ ಈ ನೀರಿನ ಬಗ್ಗೆ ಸಾಕಷ್ಟು ಅಭಿಯಾನಗಳು ಗಂಭೀರವಾಗಿ ನಡೀತಾ ಇದ್ವು. ಆವಾಗ ಇಲ್ಲ, ನಾವು ಬಹಳ ಕ್ರಿಟಿಕಲ್ ಸ್ಟೇಜ್ ತಲುಪಿಟ್ಟಿದ್ದೀವಿ, ಅಂತರ್ಜಲ ಮಟ್ಟ ತುಂಬಾ ಹೋಗಿದೆ, ವೆನ್ ವಿ ವರ್ ಇನ್ ಸ್ಕೂಲ್ಸ್, ಕಾಲೇಜಲ್ಲಿ, ಸ್ಕೂಲಲ್ಲಿ ನೀರಿರಲ್ಲ ಅಂತೆಲ್ಲ ಬಹಳ ಹೇಳ್ತಾ ಇದ್ರು. ಅಂತರ್ಜಲ ಮರುಪೂರ್ಣ ಅಭಿಯಾನ ಅಂತ ಮಾಡ್ತಾ ಇದ್ರು, ದೇವರ ಕಾಡುಗಳನ್ನು ಬೆಳೆಸಿ ಅಂತ ಮಾಡ್ತಾ ಇದ್ರು. ಈ ಆಲ್ ದೀಸ್ NSS NCC ನಾವೆಲ್ಲ ಎಲ್ಲ ಎಲ್ಲ ಅಂಥದ್ದು ಕಾರ್ಯಕ್ರಮಗಳು. ಈಗ ಅಂಥದ್ದು ಯಾವುದೂ ಇಲ್ಲ ನಮಗೆ. ವಿ ಜಸ್ಟ್ ಡೋಂಟ್ ಕೇರ್. ನಮ್ಮ ಜೊತೆ ಜನ ಕರೆ ಮಾಡಿ ತಮ್ಮ ಅಭಿಪ್ರಾಯನ ಹಂಚ್ಕೊಳ್ತಾ ಇದ್ದಾರೆ. ಓಕೆ, ಸುಶೀಲಾ ಅಂತ RR ನಗರದಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಸುಶೀಲಾ ಅವ್ರೆ, ಏನ್ ಹೇಳಕ್ ಬಯಸ್ತೀರಿ? ನಮಸ್ತೆ ಮೇಡಮ್. ನನ್ನ ಅಭಿಪ್ರಾಯ ಏನು ಅಂದ್ರೆ, ಈಗ ಫುಟ್ಪಾತ್ಗಳಲ್ಲೆಲ್ಲ ಇರುತ್ತೆ, ಅಲ್ಲೇ ಒಂದು ಇಂಗು ಗುಂಡಿ ಮಾಡಿದ್ರೆ ಅಲ್ಲೂ ನೀರು ಸಂಗ್ರಹ ಆಗುತ್ತೆ ಮೇಡಮ್. ಅಲ್ವಾ ಅಲ್ವಾ? ಹೌದಾ ಮೇಡಮ್? ಅಲ್ಲಿ ಮತ್ತೆ ಈ ಪಾರ್ಕ್ಗಳು ಇರ್ತಾರಲ್ಲ, ಆ ಪಾರ್ಕ್ಗಳಲ್ಲೆಲ್ಲ ಇಂಗು ಗುಂಡಿ ಮಾಡಿದ್ರೆ ಅಲ್ಲೂ ನೀರು ಇಂಗುತ್ತಲ್ವಾ ಮೇಡಮ್? ಕರೆಕ್ಟ್. ಅಲ್ಲೆಲ್ಲ ಇದನ್ನ ಸಂಗ್ರಹ ಮಾಡಿದ್ರೆ ಬೆಂಗಳೂರಲ್ಲಿ ಅಂತರ್ಜಲ ಹೆಚ್ಚುತ್ತಲ್ವಾ? ಕರೆಕ್ಟ್. ನನ್ನ ಅಭಿಪ್ರಾಯ ಆ ತರ ಹೇಳ್ತಾ ಇದ್ದೀನಿ ಮೇಡಮ್. ರೋಡಲ್ಲೆಲ್ಲ ಫುಟ್ಪಾತ್ಗಳು ಎಷ್ಟೊಂದು ನೀರು ವೇಸ್ಟ್ ಆಗಿ ಹೋಗ್ತಾ ಇರುತ್ತೆ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಆ ನೀರೆಲ್ಲ ಸಂಗ್ರಹ ಮಾಡಿದ್ರೆ ಅಲ್ಲಲ್ಲೇ ಅಂದ್ರೆ ಒಂದು 10 ಮೀಟರ್ 20 ಮೀಟರ್ಗೆಲ್ಲ ಒಂದು ಇಂಗು ಗುಂಡಿಗಳು ಮಾಡಿದ್ರೆ ಎಷ್ಟೊಂದು ಸಂಗ್ರಹ ಆದ್ರೆ ಅಂತರ್ಜಲ ತುಂಬಾನೇ ಆಗುತ್ತಲ್ವಾ ಮೇಡಮ್? ಕರೆಕ್ಟ್, ನೀವು ಹೇಳ್ತಾ ಇರೋದು 100% ಸರಿ ಇದೆ ಸುಶೀಲಾ ಅವರೇ. ಜನರ ಧ್ವನಿ ಬಹಳ ಮುಖ್ಯ ವೀಕ್ಷಕರೇ. ನೀವು ಕೂಡ ಕರೆ ಮಾಡಿ ನಿಮ್ಮ ಅಭಿಪ್ರಾಯವನ್ನ ಗಟ್ಟಿಯಾಗಿ ನಮ್ಮ ವೇದಿಕೆ ಮುಖಾಂತರ ಹೇಳ್ಕೊಳ್ಬಹುದು. ಧನ್ಯವಾದಗಳು ಸುಶೀಲಾ ಅವರೇ ಕರೆ ಮಾಡಿದ್ದಕ್ಕೆ. ಸುಶೀಲಾ ಅವರ ಪಾಯಿಂಟ್ ನಿಜಕ್ಕೂ ಕೂಡ ಕರೆಕ್ಟ್ ಆಗಿದೆ, ವ್ಯಾಲಿಡ್ ಪಾಯಿಂಟ್. ಅದರ ಜೊತೆಲಿ ಮತ್ತೊಬ್ಬ ಕಾಲರ್ ಕೂಡ ಈಗ ಕರೆ ಮಾಡಿದ್ದಾರೆ. ಅಶ್ವಥ್ ನಾರಾಯಣ್ ಕರೆ ಮಾಡಿದ್ದಾರೆ ಬೆಂಗಳೂರಿಂದ. ನಮಸ್ತೆ ಅಶ್ವಥ್ ನಾರಾಯಣ್ ಅವರೇ. ನಮಸ್ಕಾರ. ನೀರಿಲ್ಲ ಅಂತೀವಿ, ಸರ್ಕಾರ ಕ್ರಮ ಕೈಗೊಳ್ಳಬೇಕು ಅಂತೀವಿ. ನೀವು ಏನ್ ಮಾಡ್ತಾ ಇದೀವಿ ನೀರು ಉಳಿಸೋದಕ್ಕೆ? ಸರ್ಕಾರ ಕ್ರಮ ಕೈಗೊಳ್ಳೋದ್ಕಿಂತ ನಮ್ಮ ಜವಾಬ್ದಾರಿ ಹೆಚ್ಚು ಇರ್ತದೆ ಅಲ್ವಾ? ಹೌದು. ಯಾಕೆಂದ್ರೆ ಈಗ ಕೆಲವು ಕಡೆ ನಾವಿರೋ ಕಡೆ ಇದು ಸಿವರೇಜ್ ಅಂತ ಪಿಟ್ಗುಂಡಿ ಮಾಡ್ಕೊಂಡಿದ್ರೆ ಅದ್ರ ಇದಾಗತ್ತ ಅಲ್ವಾ? ಯಾಕೆಂದ್ರೆ ನಮ್ಗೆ ಇದು ಸಿವರೇಜ್ ಲೈನ್ ಇಲ್ಲ. ಈಗ ಸಿಟಿಗಳಲ್ಲಿ ಸಿವರೇಜ್ ಲೈನ್ ಇದೆ ಅಲ್ವಾ? ಹಲೋ, ಮಾತಾಡಿ, ಕೇಳಿಸ್ತಾ ಇದೆ. ಸಿವರೇಜ್ ಲೈನ್ ಈಗ ಏನು ಸ್ನಾನ ಮಾಡೋದ ಮತ್ತೊಂದೆಲ್ಲ ಅದು ಇದರ ಲೈನ್ ಸಿವರೇಜ್ ಲೈನ್ ಹೋಗುತ್ತೆ. ಹೌದು. ಬಟ್ ಅವ್ರ ಮನೆ ಮುಂದೆ ಒಂದೊಂದು ಸ್ವಂತ ಮನೆ ಮುಂದೆ ಒಂದೊಂದು ಇಂಗು ಗುಂಡಿ ಮಾಡ್ಬೋದಲ್ಲ. ಮಳೆ ನೀರು ಆ ಇಂಗು ಗುಂಡಿ ಒಳಗಡೆ ಹೋದ್ರೆ ತಾನೇ ಅಂತರ್ಜಲ ಹೆಚ್ಚಾಗುತ್ತಾ? ನಿಜ. ಎಷ್ಟು ಬೆಂಗಳೂರಲ್ಲಿ ಸುಮಾರು ಒಂದೆರಡು ಕೋಟಿಯಷ್ಟು ಇಂಗು ಗುಂಡಿ ಮಾಡಬಹುದು. ಏನು ಮೆಟ್ರೋ ಇದಿದೆ, ಹೌದು, ಮೆಟ್ರೋಪಾಲಿಟನ್ ಸಿಟಿ ಏನಿದೆ, ಅಲ್ಲಿ ಒಂದು 2 ಕೋಟಿ ಇಂಗು ಗುಂಡಿ ಮಾಡಿದ್ರ ಬೆಂಗಳೂರಲ್ಲಿ ತಾನಾಗಿ ಕೆರೆ ಇಲ್ಲ ಅಂತ ಎಲ್ಲ ಬೊಂಬ ಮಜಾ ಆಗ್ತಾ ಇರ್ತಾರೆ. ನಾನ್ ಹೇಳೋ ತರ ಮಾಡಿದ್ರೆ ಆಗುತ್ತಲ್ಲ. ಖಂಡಿತವಾಗ್ಲು ಪ್ರತಿಯೊಂದು ಅಸಾಧ್ಯ ಅನ್ನೋದು ಯಾವುದೂ ಇಲ್ಲ. ಧನ್ಯವಾದ ಅಶ್ವಥ್ ನಾರಾಯಣ್ ಅವರೇ ಕರೆ ಮಾಡಿ ನಿಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡಿದ್ದಕ್ಕೆ. ಇನ್ನೊಬ್ಬ ಕಾಲರ್ ಇದ್ದಾರೆ, ವಿಜಯ್ ಅಂತ ಕರೆ ಮಾಡಿದ್ದಾರೆ ತ್ಯಾಗರಾಜ ನಗರದಿಂದ. ನಮಸ್ಕಾರ ವಿಜಯ್ ಅವರೇ, ಏನ್ ಹೇಳೋದಕ್ಕೆ ಬಯಸ್ತೀರಿ? ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ಎಲ್ಲಾ ರೋಡ್ಗಳಲ್ಲೂ ಕಾಲುವೆಗಳಿರುತ್ತೆ. ನಿಜ. ಆ ಕಾಲುವೆನಲ್ಲೇ ಇಂಗು ಗುಂಡಿಗಳು ಮಾಡ್ಬಿಟ್ರೆ ಈ ಸಮಸ್ಯೆನೇ ಇರಲ್ಲ ಮೇಡಮ್. ಓಕೆ ಓಕೆ. BBMP-ನವರೇ ಮಾಡ್ಬೋದು, ಇಲ್ಲ ಹೊಸ ಮನೆ ಕಟ್ತಾ ಇರ್ತಾರೆ, ಕಟ್ಟೋ ಸಮಯದಲ್ಲಿ ಅವರೇ ಒಂದು ಚಿಕ್ಕದಾಗಿ ಒಂದು ಇಂಗು ಗುಂಡಿ
ನಮಗೆಲ್ಲ ಹೆಂಗಂದ್ರೆ ವಿಜಯ್ ಅವರೇ, ಬೋರ್ವೆಲ್ 2 ಲಕ್ಷ ಖರ್ಚು ಮಾಡಿ ಬೋರ್ವೆಲ್ ಕೊರ್ಸಕ್ಕಿರೋಷ್ಟು ಆ ಒಂದು ಆತುರ ಈ ಒಂದು 10,000 ಖರ್ಚು ಮಾಡಿ ಒಂದು ಇಂಗು ಗುಂಡಿ ಮಾಡ್ಸೋಕ್ಕೆ ಇರೋದಿಲ್ಲ. ನಮ್ಗೇನಿದ್ರು ಭೂಮಿ ತಾಯಿ ಒಡಲನ್ನು ಬಗ್ದು ನಮ್ಗೇನು ಬೇಕೋ ಅದನ್ನು ಕೊಳ್ಳೆ ಹೊಡಿಬೇಕೇ ಹೊರತು ಒಂದು ಚಿಕ್ಕ ಇಂಗು ಗುಂಡಿ ಮಾಡೋಕ್ಕೆ ನಮಗೆ ಅದ್ರ ಬಗ್ಗೆ ಪೇಷನ್ಸು ಇರೋದಿಲ್ಲ, ಆಸಕ್ತಿನೂ ಇರೋದಿಲ್ಲ. ಅದು ನಮ್ಮ ನಗರದ ಜನರ ಮನಸ್ಥಿತಿ ಆಗ್ಬಿಟ್ಟಿದೆ ಅಲ್ವಾ? ಅಲ್ಲ ಈಗ ಅಟ್ಲೀಸ್ಟ್ ಕಾಲುವೆನಲ್ಲಿ ಇಂಗು ಗುಂಡಿ ಮಾಡಿಬಿಟ್ರೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಓಕೆ ಥ್ಯಾಂಕ್ ಯು ವಿಜಯ್ ಅವ್ರು ಹೇಳ್ತಾ ಇರೋದು ಕಾಲುವೆನಲ್ಲಿ ಮಾಡಕ್ಕೆ ಬರೋದಿಲ್ಲ. ಯಾಕಂತಂದರೆ ಅದು ವೇಸ್ಟ್ ವಾಟರ್ ಕೆಳಗಡೆ ಹೋಗುತ್ತೆ, ಅದು ಸಿವೇಜ್ ವಾಟರ್. ಮತ್ತು ಇಂಗು ಗುಂಡಿ ಮಾಡಿದ್ರೆ ಅದ್ರ ಮೂಲಕ ಹತ್ತಿರ ಇರೋ ಬಾವಿಗೆಲ್ಲ ಹೋಗ್ಬಿಡುತ್ತೆ, ಹಂಗೆ ಮಾಡಕ್ಕೆ ಬರೋದಿಲ್ಲ. ಆದರೆ ಏನು ಮಾಡ್ಬೋದು ಅಂತಂದರೆ ರಸ್ತೆಗಳಲ್ಲಿ ಪಿಟ್ ಡ್ರೈನ್ಸ್ ಅಂತ ಬರುತ್ತೆ. ಈ ಎಲ್ಲ ವಿದೇಶಗಳಲ್ಲಿ ನೀವು ನೋಡಿದ್ರೆ ಬೇಕಾದಷ್ಟು ದೇಶಗಳಲ್ಲಿ ಈ ಎಲ್ಲ ರೋಡ್ ನೀವು ಎಷ್ಟೇ ಸೊಫಿಸ್ಟಿಕೇಟೆಡ್ ರೋಡ್ ಮಾಡ್ರಿ, ಅದರಲ್ಲಿ ಪಿಟ್ ಡ್ರೈನ್ಸ್ ಇಡಿ, ಅದರಲ್ಲಿ ಜಾಲರಿ ಹಾಕಿ ನೀರು ಇಂಗೋ ಹಾಗೆ ಚಿಕ್ಕ ಡ್ರೈನ್ಸ್ ಮಾಡಿರ್ತಾರೆ. ಮತ್ತು ಆ ರಸ್ತೆಗಳನ್ನು ಒನ್ಸ್ ಇನ್ ಎನ್ ಇಯರ್ ಆರ್ ಥ್ರೈಸ್ ಇನ್ ಎನ್ ಇಯರ್ ಆಡಿಟ್ ಮಾಡ್ತಾರೆ. ರೋಡ್ ಆಡಿಟ್ಸ್ ಅಂತಲೇ ಮಾಡ್ತಾರೆ. ರೋಡ್ ಆಡಿಟ್ಸ್ ಮಾಡುವಾಗ ಆ ಪಿಟ್ ಡ್ರೈನ್ಸ್ ಕರೆಕ್ಟಾಗಿದೆಯಾ, ಎಷ್ಟು ಪಿಟ್ ಡ್ರೈನ್ಸ್ ಇದೆ, ನಂಬರ್ ಆಡಿಟ್ ಮಾಡ್ತಾರೆ. ಆವಾಗ ನೀರು ಹಿಂಗುತ್ತೆ. ಯಾವ ಸಿಸ್ಟಮ್ ಇಲ್ಲ ನಮಗೆ, ಯಾವ ಸಿಸ್ಟಮು ಬೇಕಾಗಿಲ್ಲ, ಅಷ್ಟರ ಮಟ್ಟಿಗೆ ಧಾರ್ಷ್ಟ್ಯ ನಮ್ಮದು. ನಿಜ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಈ ಅಂತರ್ಜಲ ಸಂಕಷ್ಟ ಇದೆಯಲ್ಲ, ಅದು ನಿಜಕ್ಕೂ ಕೂಡ ಯಾರಿಗೂ ಹೇಳೋದಕ್ಕಾಗಲ್ಲ, ಅಷ್ಟರ ಮಟ್ಟಿಗಿದೆ. ಈ ಬೋರ್ವೆಲ್ ಕೊರೆದ್ರೂ ಕೂಡ ಸಾವಿರಾರು ಅಡಿ ಕೊರಿತಾ ಇದ್ದಾರಂತೆ, ಆದರೆ ಅಲ್ಲಿ ನೀರು ಸಿಗ್ತಾ ಇಲ್ಲ. ಜಿಲ್ಲೆಯಲ್ಲಿ ಈವರೆಗೂ ಕೂಡ 1 ಲಕ್ಷಕ್ಕೂ ಹೆಚ್ಚು ಕೊಳವೆ ಬಾವಿಗಳನ್ನು ಕೊರೆದಿದ್ದಾರೆ. ಒಂದ್ರ ಪಕ್ಕ ಒಂದು ಕೊರೆದಿದ್ದಾರೆ, ಆದರೆ ನೀರಿಲ್ಲ, ಸಿಗ್ತಾ ಇಲ್ಲ. ಇವ್ರು ಕಾನೂನು ಮಾಡ್ಬೋದಲ್ಲ, ನೀವು ಒಂದು ಬೋರ್ವೆಲ್ ಕೊರೆಯೋದಾದ್ರೆ 25 ಇಂಗು ಗುಂಡಿಗಳನ್ನ ಮಾಡೋದು ಮಸ್ಟ್ ಅಂತ ಒಂದು ನಿಯಮ ಮಾಡ್ಬೋದಲ್ಲ. ಲೈಸೆನ್ಸ್ ಕೊಡುವಾಗಲೇ ಕೊಡ್ಬೋದಲ್ಲ. ಸರ್ಕಾರಗಳು ಮನ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು, ಮನ್ಸು ಮಾಡಲ್ಲ ಅಷ್ಟೇ. ಅದರಲ್ಲಿ ಈ ಏನು ಕೊಳವೆ ಬಾವಿಗಳನ್ನು ಮಾಡಿಸಿದ್ದಾರೆ ಅದರಲ್ಲಿ 40% ಅರ್ಧಕ್ಕರ್ಧ ಒಣಗೋಗಿದೆ. ಆ ಜಿಲ್ಲೆಯಲ್ಲಿ ಸುಮಾರು 6 ತಾಲೂಕುಗಳಲ್ಲಿ ಇದೇ ರೀತಿಯಾದಂತಹ ಪರಿಸ್ಥಿತಿ. 1,500 ಅಡಿಯಷ್ಟು ಬೋರ್ವೆಲ್ಗಳನ್ನು ಕೊರಿಬೇಕಾದಂತಹ ಪರಿಸ್ಥಿತಿ ಈಗ ಅಲ್ಲಿದೆ. ಅಲ್ಲಿನ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅನ್ನೋದನ್ನ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿ ಮೂಲಕ ತೋರಿಸಿದ್ದಾರೆ. ಬನ್ನಿ ನೋಡ್ಕೊಂಬರೋಣ. ಬಯಲುಸೀಮೆ ಪ್ರದೇಶ ಏನು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ದಿನದಿಂದ ದಿನಕ್ಕೆ ಅಂತರ್ಜಲ ಮಟ್ಟ ಕುಸಿತಾ ಇದೆ. ಜೊತೆಗೆ ಸಾಕಷ್ಟು ಬೋರ್ವೆಲ್ಗಳು ಕೂಡ ಬತ್ತಿ ಹೋಗ್ತಾ ಇದ್ದಾವೆ. ಮಾಹಿತಿಗಳ ಪ್ರಕಾರ ಈ ವರ್ಷ ಬಿರು ಬೇಸಿಗೆಯ ನಡುವೆ 3,000ಕ್ಕೂ ಹೆಚ್ಚು ಬೋರ್ವೆಲ್ಗಳು ಅಂತರ್ಜಲ ಮಟ್ಟ ತನ್ನ ಒಂದು ನೀರಿನ ಜೀವಜಲವನ್ನು ಕಳೆದುಕೊಳ್ತಾ ಇದೆ. ನಾನೀಗ ಏನು ಚಿಕ್ಕಬಳ್ಳಾಪುರ ಜಿಲ್ಲೆಯ ಒಂದು ಪ್ರದೇಶದಲ್ಲಿ ನಾನಿರುವಂಥದ್ದು ದೃಶ್ಯಗಳಲ್ಲಿ ಕೂಡ ಗಮನಿಸ್ಬೋದು. ಏನು ಬಯಲುಸೀಮೆ ಪ್ರದೇಶ ಆಗಿರುವಂತಹ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ 6 ತಾಲೂಕುಗಳಲ್ಲಿ ಇದುವರೆಗೂ ಸರ್ಕಾರದ ದಾಖಲೆಗಳ ಪ್ರಕಾರ ಸುಮಾರು ಖಾಸಗಿ ಕೃಷಿ ಆಗಿರ್ಬೋದು, ಜೊತೆಗೆ ಸರ್ಕಾರಿ ವಲಯದಲ್ಲಿ ಬೋರ್ವೆಲ್ಗಳನ್ನು ಸುಮಾರು 1 ಲಕ್ಷಕ್ಕೂ ಹೆಚ್ಚು ಬೋರ್ವೆಲ್ಗಳನ್ನು ಕೊರೆಸಲಾಗಿದೆ. ಮಾಹಿತಿಗಳ ಪ್ರಕಾರ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಏನು ಕುಡಿಯೋ ನೀರಾಗಿರ್ಬೋದು, ಜೊತೆಗೆ ಕೃಷಿಗೆ ಎಲ್ಲವೂ ಕೂಡ ಬೋರ್ವೆಲ್ಗಳನ್ನೇ ಅವಲಂಬಿತವಾಗಿ ಇಟ್ಕೊಂಡಿರೋದ್ರಿಂದ ಸುಮಾರು 1 ಲಕ್ಷ ಬೋರ್ವೆಲ್ಗಳನ್ನು ಕೊರೆಸಿರತಕ್ಕಂಥ ಹಿನ್ನೆಲೆಯಲ್ಲಿ ಅಂತರ್ಜಲ ಮಟ್ಟ ಗಣನೀಯವಾಗಿ ಕುಸಿತ ಹೋಗ್ತಾ ಇದೆ. ಜೊತೆಗೆ ಏನು ಸುಮಾರು ಏನು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಚಿಕ್ಕಬಳ್ಳಾಪುರ ಆಗಿರ್ಬೋದು, ಗೌರಿಬಿದನೂರು ಆಗಿರ್ಬೋದು, ಜೊತೆಗೆ ಶಿಡ್ಲಘಟ್ಟ ಆಗಿರ್ಬೋದು, ಚಿಂತಾಮಣಿ, ಗುಡಿಬಂಡೆ, ಬಾಗೇಪಲ್ಲಿ ಇಷ್ಟು 6 ತಾಲೂಕುಗಳಲ್ಲಿ ಸುಮಾರು 1 ಲಕ್ಷ ಬೋರ್ವೆಲ್ಗಳು ಇರುವಂಥದ್ದು. ಇವತ್ತು ಪರಿಸ್ಥಿತಿಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ 800 ಇಂದ 1,500 ಅಡಿಗಳವರೆಗೂ ಕೂಡ ಬೋರ್ವೆಲ್ಗಳನ್ನು ಕೊರಿಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿದೆ. ಕೆಲವು ಬೋರ್ವೆಲ್ಗಳು ಈಗಾಗಲೇ ಸರ್ಕಾರಿ ಬೋರ್ವೆಲ್ಗಳು ಸುಮಾರು 18,000ಕ್ಕೂ ಹೆಚ್ಚು ಬೋರ್ವೆಲ್ಗಳನ್ನು ಕೊರೆಸಿದಂಥ ಸಂದರ್ಭದಲ್ಲಿ ಸುಮಾರು 8,000 ರಿಂದ 10,000 ಬೋರ್ವೆಲ್ಗಳು ಇದುವರೆಗೂ ಕೂಡ ನೀರು ಸಿಕ್ಕಿತ್ತು. ಆದರೆ ಅದರಲ್ಲೂ ಕೂಡ 3,000-4,000 ಬೋರ್ವೆಲ್ಗಳು ಈಗಾಗಲೇ ತನ್ನ ಜೀವಜಲವನ್ನೇ ಕಳೆದುಕೊಂಡಿದೆ. ಜೊತೆಗೆ ಏನು ಈಗ ಅಂತರ್ಜಲ ಕುಸಿಯೋದಕ್ಕೆ ಪ್ರಮುಖವಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಏನು ಬೋರ್ವೆಲ್ಗಳು 1 ಲಕ್ಷಕ್ಕೂ ಹೆಚ್ಚು ಬೋರ್ವೆಲ್ಗಳು ಕೊರೆಸಿರೋದ್ರಿಂದ ಅಂತರ್ಜಲ ಮಟ್ಟ ಕುಸಿದಿದೆ ಅಂತಕ್ಕಂಥ ಮಾಹಿತಿ ಸಿಗ್ತಾ ಇದೆ. ಜೊತೆಗೆ ಪ್ರಮುಖವಾಗಿ ಈಗಾಗಲೇ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಅಂತರ್ಜಲ ಮಟ್ಟ ಏರಿಕೆ ಕಾಣೋದಕ್ಕೆ ಸರ್ಕಾರದಿಂದ ತಂದಿರುವಂತಹ HNN ವಾಲಿ ನೀರನ್ನು ಸುಮಾರು 44 ಕೆರೆಗಳು ಚಿಕ್ಕಬಳ್ಳಾಪುರ, ಶಿಡ್ಲಘಟ್ಟ ಮತ್ತು ಗೌರಿಬಿದನೂರು ಕೆರೆಗಳಿಗೆ ನೀರನ್ನು ಹರಿಸಲಾಗಿದೆ. ಹೀಗಾಗಿ ಸ್ವಲ್ಪ ಮಟ್ಟಿಗೆ ಆ ಒಂದು ಕೆರೆಗಳು ತುಂಬಿಸಿರುವಂತಹ ಪ್ರದೇಶಗಳ ಅಕ್ಕಪಕ್ಕ ಬರುವಂತಹ ಗ್ರಾಮಗಳಲ್ಲಿ ಮಾತ್ರ ನೀರಿನ ಅಂತರ್ಜಲ ಮಟ್ಟ ಸ್ವಲ್ಪ ಮಟ್ಟಿಗೆ ಏರಿಕೆಯಾಗಿದೆ. ಆದರೆ ಸುಮಾರು 1 ಲಕ್ಷಕ್ಕೂ ಹೆಚ್ಚು ಬೋರ್ವೆಲ್ಗಳು ನದಿ ಮೂಲಗಳಿಲ್ಲ, ಜೊತೆಗೆ ಯಾವುದೇ ಜಲಮೂಲಗಳಿಲ್ಲ. ಈಗಾಗಲೇ ಎತ್ತಿನ ಹೊಳೆ ಯೋಜನೆ ಕೂಡ ಬಂದಿದ್ದರೆ ಇಷ್ಟೊತ್ತಿಗೆ ಆಗಲೇ ಅಂತರ್ಜಲ ಮಟ್ಟ ಕೂಡ ಹೆಚ್ಚಾಗ್ತಾ ಇತ್ತು. ಸದ್ಯಕ್ಕೆ HNN ವಾಲಿ ಮಾತ್ರ ಒಂದು ಸರ್ಕಾರದಿಂದ
44 ಕೆರೆಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ತುಂಬಿಸುವಂತಹ ಯೋಜನೆಯಿಂದಾಗಿ ಆ ಒಂದು ಯೋಜನೆಯಿಂದಾಗಿ ಮಾತ್ರ ಅಂತರ್ಜಲ ಮಟ್ಟ ಹೆಚ್ಚಾಗ್ತಾ ಇದೆ. ಆದರೆ ಈಗ ಸಂಪೂರ್ಣವಾಗಿ ಬೇಸಿಗೆ ಶುರುವಾಗಿದೆ, ಬಿರುಬಿಸಿಲಾಗಿದೆ. ಈ ವರ್ಷಕ್ಕೆ ಪ್ರಮುಖವಾಗಿ ಕೊಳವೆ ಬಂದರೆ ಬೋರ್ವೆಲ್ಗಳು ಸುಮಾರು 12-14,040% ಕೊರೆಸಿರುವಂತಹ 40% ಬೋರ್ವೆಲ್ಗಳು ಕೂಡ ಈಗ ಬತ್ತಿ ಹೋಗಿದ್ದಾವೆ. ಜೀವ ಜಲವನ್ನು ಕಳೆದುಕೊಳ್ತಾ ಇದೆ. ಅಂತರ್ಜಲ ಮಟ್ಟ ಜೊತೆಗೆ ಯಾವೆಲ್ಲ ಬೋರ್ವೆಲ್ಗಳಲ್ಲಿ ಬತ್ತಿ ಹೋಗಿದೆ ಆ ಒಂದು ಬೋರ್ವೆಲ್ಗಳಲ್ಲಿ ನೀರು ನೋಡುವಂತಹ ಕೆಲಸ ಕೂಡ ಆಗುತ್ತೆ ಅನ್ನುವಂಥದ್ದು ಈಗ ಸಿಕ್ಕಿರುವಂತಹ ಮಾಹಿತಿ. ಕ್ಯಾಮ್ರಾಮನ್ ಮೋನಿಗೌಡ ಜೊತೆ ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ಚಿಕ್ಕಬಳ್ಳಾಪುರ. ಕೆರೆಗಳನ್ನು ಹೂಳು ತೆಗೆದಿಲ್ಲ, ಒಂದು ರಾಜಕಾಲುವೆಗಳನ್ನ ಒತ್ತುವರಿ ಮಾಡ್ಕೊಂಡಿದ್ದಾರೆ. ಎಲ್ಲಿ ನೋಡಿದ್ರು ಬಲಾಢ್ಯರೇ ಮಾಡ್ಕೊಂಡಿದ್ದಾರೆ. ಪಾಪ ಅಂತಿಂದವರು ಅಂತ ಹೇಳಕ್ಕೆ ಬರಲ್ಲ. ಮತ್ತು ಈ ಮರಳು ಸಾಗಾಣಿಕೆ ಮಾಡುವಂಥದ್ದು ಎಲ್ಲ ಅಕ್ರಮ ಚಟುವಟಿಕೆಗಳನ್ನ ಮಾಡ್ಕೊಂಡು ಬಂದರೆ ತಾಯಿ ಮರಳನ್ನು ನಾವೆಷ್ಟು ಬಗೆದ್ರೆ ಇರುತ್ತೇಳಿ ಆ ತಾಯಿ. ಆ ರೀತಿಯಾಗಿ ನಮ್ಮ ಕೈಯಾರ ನಮ್ಮ ಗುಡಿಯನ್ನು ನಾವೇ ಮಾಡ್ಕೊಂಡಿರುವಂಥದ್ದೊಂದು. ಮತ್ತು ನೀರಾವರಿ ವಿಷಯ ಅಂತ ಬಂದಾಗ ನೋಡಿ ತುಂಬಾ ಅನ್ಯಾಯ ಆಗಿದೆ ನಮಗೆ. ನಾವು ಸುಮಾರು ಕಳೆದ ಒಂದು 25 ವರ್ಷದಿಂದ, ಅದಕ್ಕೆ ಮುಂಚಿತವಾಗಿ ಸಾಕಷ್ಟು ಪುಣ್ಯಾತ್ಮರು ಹೋರಾಟಗಳನ್ನು ಮಾಡಿದ್ದಾರೆ. ನಾವು ಸುಮಾರು ಒಂದು 24-25 ವರ್ಷದಿಂದ ಹೋರಾಟಗಳನ್ನು ಮಾಡಿಕೊಂಡೇ ಬಂದಿದ್ದೀವಿ. ನಾವು ಕೇಳ್ತಿರೋದೊಂದೇ, ನಮಗೆ ಒಳ್ಳೆ ಸಮೃದ್ಧಿಯಾದ ನೀರನ್ನು ಕೊಡಿ, ನಮಗೆ ಕೆರೆಗಳನ್ನು ತುಂಬಿಸಿ ಅಂತ ನಾವು ಕೇಳ್ತಾ ಇದ್ದೀವಿ. ಕೊನೆ ಪಕ್ಷ ಅವರು ಕೆರೆಗಳಲ್ಲಿ ಹೂಳೆತ್ತೋ ಕೆಲಸನೂ ಮಾಡ್ತಾ ಇಲ್ಲ, ಯಾವುದೂ ಮಾಡದೆ ಏನು ಕೆಲಸ ಮಾಡದೆ ಪಂಚೇಂದ್ರಿಯಗಳೆಲ್ಲ ಏನು. ನೋಡಿ, ಜನ ಸ್ಪಂದಿಸ್ತಾ ಇದ್ದಾರೆ ನಮ್ಮ ಕಾರ್ಯಕ್ರಮಕ್ಕೆ. ಅಶ್ವಿನಿ, ಸಾಕಷ್ಟು ಜನ ಕರೆ ಕೂಡ ಮಾಡ್ತಾ ಇದ್ದಾರೆ, ಸಾಕಷ್ಟು ಜನ ಮೆಸೇಜ್ಗಳು ಮಾಡ್ತಾ ಇದ್ದಾರೆ. ಅಂತರ್ಗಂಗೆ ಉಳಿಸಿ ಕಾರ್ಯಕ್ರಮವನ್ನು ಒಂದು ಕಾರ್ಯಕ್ರಮವಾಗಿ ನೋಡಬಹುದು ಅಷ್ಟೇ. ಅದರಿಂದ ಪ್ರಯೋಜನ ಆಗಬೇಕು ಅಂತಂದರೆ ಕಾರ್ಯರೂಪಕ್ಕೆ ಬರಬೇಕು. ಉದಾಹರಣೆಗೆ ಗ್ರಾಮ ಪಂಚಾಯತ್ ಲೆವೆಲಿಂದನೂ ಬಿಗಿ ಆಗಬೇಕು. ಸರ್ಕಾರಿ ಅಧಿಕಾರಿಗಳು, ಜನಪ್ರತಿನಿಧಿಗಳು ಕೆರೆ ಪುನಶ್ಚೇತನಕ್ಕೆ ಗಮನನೇ ಕೊಡಲ್ಲ. ಕೇಳಿದರೆ ಸರ್ಕಾರ ದುಡ್ಡು ಕೊಡಲ್ಲ ಅಂತಾರೆ. ಆದರೆ ಬೋರ್ವೆಲ್ ಕೊರ್ಸೋಕ್ಕೆ ಮಾತ್ರ ಹಣ ಇಮ್ಮಿಡಿಯೇಟಾಗಿ ಬಿಡುಗಡೆ ಆಗುತ್ತೆ. ಆದರೆ ಕೆರೆ ಪುನಶ್ಚೇತನಕ್ಕೆ ಇವರು ಹಣ ಬಿಡುಗಡೆ ಮಾಡಲ್ಲ. ಬೋರ್ವೆಲ್ಗಳಿಂದ ಇವರು ಲಾಭ ತೆಗೆಯೋದು ಅಂತ ಭಾಗವತ್ ಅಂತ ಸಾಗರದಿಂದ ಮೆಸೇಜ್ ಮಾಡಿ ತಿಳಿಸಿದ್ದಾರೆ. ಜನ ಈ ಬಗ್ಗೆ ಬಹಳ ಸೀರಿಯಸ್ ಆಗಿದ್ದಾರೆ. ನನ್ಗನ್ಸುತ್ತೆ ಇನ್ನೂ ಒಂದು ಚಳುವಳಿ ರೀತಿಯಲ್ಲಿ, ಒಂದು ಜನ ಚಳುವಳಿ ರೀತಿಯಲ್ಲಿ ಇದು ಆಗಬೇಕು ಅಂತ, ನಿರಂತರವಾಗಿ ಆಗಬೇಕು ಅಂತ. ಗಂಟು ಕಟ್ಟಿಕೋ ಲವಂಗ, ಹಸಿರು ಏಲಕ್ಕಿಯಿಂದ ತುಂಬಿದ MDH+D+ ಮಸಾಲೆ. ಒಂದು ಕಡೆಯಲ್ಲಿ ಅಂತರ್ಗಂಗೆ ಉಳಿಸಿ ಅನ್ನುವಂಥ ಅಭಿಯಾನ ಇವತ್ತು ದಿನ ಪೂರ್ತಿ ಇರುತ್ತೆ. ನಿಮ್ಮ ಅಭಿಪ್ರಾಯವನ್ನ ನೀವು ತಿಳಿಸಬಹುದು. ಅದರ ಜೊತೆಯಲ್ಲಿ ಮುಂದಿನ ಸುದ್ದಿಯನ್ನು ಗಮನಿಸೋದಾದ್ರೆ, ಈಗಾಗಲೇ ಪಂಚರಾಜ್ಯಗಳ ಎಲೆಕ್ಷನ್ ಮುಗೀತು, ರಿಸಲ್ಟ್ ಕೂಡ ಬಂದಿದ್ದಾಯ್ತು. ಹಲವಾರು ನಿರೀಕ್ಷೆ ಮಾಡಿರೋದು, ನಿರೀಕ್ಷೆ ಮಾಡದೇ ಇರೋದು ಎಲ್ಲವೂ ಕೂಡ ನಡೀತು. ಇನ್ನು ಮುಂದೆ ಇರೋದೇ ಅಸಲಿ ಕಸರತ್ತು. ತಮಿಳುನಾಡಿನಲ್ಲಿ ನಟ ವಿಜಯ್ ಚೈತ್ರ ಯಾತ್ರೆ, ಅಮೋಘ ಜಯ. ಆ ಜಯದ ಬೆನ್ನಲ್ಲೇ ಈಗ ಸರ್ಕಾರ ರಚನೆಯ ಕಸರತ್ತು ನಡೀತಾ ಇದೆ. ಇವತ್ತು ಟಿವಿಕೆ ನೂತನ ಶಾಸಕರ ಅಭಿನಂದನಾ ಕಾರ್ಯಕ್ರಮ. ಗೆಲುವಿನ ಬಳಿಕ ಚೆನ್ನೈನಲ್ಲಿ ಮೊದಲ ಸಭೆಯನ್ನ ಕೂಡ ನಡೆಸಲಿದೆ. ಸರ್ಕಾರ ರಚನೆಗೆ 10 ಶಾಸಕರ ಬೆಂಬಲ ಈಗ ಬೇಕಾಗಿದೆ. ಇಲ್ಲಿರೋದೇ ಈಗ ಅಸಲಿ ಸರ್ಕಸ್. 108 ಕ್ಷೇತ್ರಗಳಲ್ಲಿ ದಿಗ್ವಿಜಯವನ್ನು ಸಾಧಿಸಿದ್ದಾರೆ ಟಿವಿಕೆ. ಸರ್ಕಾರ ರಚನೆ ಜೊತೆಗೆ ಮೈತ್ರಿಯ ಬಗ್ಗೆ ಇವತ್ತು ಮಹತ್ವದ ಚರ್ಚೆ ನಡೆಯುತ್ತೆ. ನಾವು ನಿನ್ನೆ ಕೂಡ ಮಾತಾಡ್ತಾ ಇದ್ವಿ, ಯಾರು ಕೂಡ ಈ ರಾಜಕಾರಣದಲ್ಲಿ ಏನಾಗುತ್ತೆ ಅನ್ನೋದನ್ನ ಯಾವುದೇ ಹೊಸ ಒಂದು ಅಲೆಯನ್ನು ಅಂಡರ್ ಎಸ್ಟಿಮೇಟ್ ಮಾಡೋಕ್ಕಾಗಲ್ಲ ಅಂತ. ಹಿಂಗಾಗ್ಬಿಡುತ್ತೆ, ಹಿಂಗಾಗಲ್ಲ ಅಂತ. ಸೊ ಟಿವಿಕೆ ಜನ ಬದಲಾವಣೆನ ಅಷ್ಟು ದೊಡ್ಡ ಮಟ್ಟದಲ್ಲಿ ಬಯಸಿದ್ರು ಅನ್ನೋದೇ ಇದಕ್ಕೆ ಸಾಕ್ಷಿ ಅಂತ. ಜನಾದೇಶ, ಜನಾಭಿಪ್ರಾಯ ಅಂತ ಹೇಳೋದು ಇದಕ್ಕೆ. ದಿಸ್ ಇಸ್ ದ ಪವರ್ ಆಫ್ ಡೆಮಾಕ್ರಸಿ. ಎಕ್ಸಾಕ್ಟ್ಲಿ. ಈ ರೀತಿ ಆಗುತ್ತೆ ಅನ್ನೋದನ್ನ ನಿರೀಕ್ಷೆ ಅಂತೂ ಮಾಡಿರಲಿಲ್ಲ. ಆದರೆ ಈ ಬೇರೆ ಪಕ್ಷಗಳು ಅದನ್ನು ಅಂಡರ್ ಎಸ್ಟಿಮೇಟ್ ಮಾಡಿಕೊಂಡು ಅಥವಾ ಅದನ್ನು ವ್ಯಾಲ್ಯೂ ಗಣನೆಗೆ ತಗೊಂಡಿಲ್ಲ ಅನ್ನುವಂಥದ್ದು ಕೂಡ ಅಷ್ಟೇ ಸತ್ಯ. ಈಗ ಹಾಗಾದ್ರೆ ಮುಂದೇನು ಮಾಡ್ತಾರೆ? ವಿಜಯ್ ಕಾಂಗ್ರೆಸ್ ಜೊತೆ ಕೈಗೂಡಿಸ್ತಾರ? ವಿಜಯ್ ಅಮೋಘ ಗೆಲುವಿಗೆ ರಾಹುಲ್ ಗಾಂಧಿ ಕಾಲ್ ಮಾಡಿ ಅಭಿನಂದಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ವಿಜಯ್ ಜೊತೆ ಮೈತ್ರಿ ಬಗ್ಗೆ ರಾಹುಲ್ ಪರೋಕ್ಷ ಸುಳಿವು ಕೊಟ್ಟಿದ್ದಾರಾ? DMKಗೆ ಕೈ ಕೊಟ್ಟು ವಿಜಯ್ ಜೊತೆ ಸಖ್ಯ ಮಾಡೋ ಸಾಧ್ಯತೆ ಇದೆ. 5 ಸ್ಥಾನಗಳಲ್ಲಿ ಕಾಂಗ್ರೆಸ್ ಅಲ್ಲಿ ಗೆಲುವು ಸಾಧಿಸಿದೆ. ಆದರೂ ಸಾಕಾಗಲ್ವಲ್ಲ. ಇವತ್ತು ರಾಜ್ಯಪಾಲರನ್ನ ಭೇಟಿ ಮಾಡಿ ಹಕ್ಕು ಮಂಡಿಸಲಿದ್ದಾರೆ ವಿಜಯ್. ಸರ್ಕಾರ ರಚನೆಯ ಹಕ್ಕು, ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಹೊರಹೊಮ್ಮಿದ್ದಾರೆ. ಆ ಹಕ್ಕು ಮಂಡನೆ ಮಾಡ್ತಾರೆ. ಆದರೆ 5 ಸ್ಥಾನಗಳಿದೆ ಕಾಂಗ್ರೆಸ್ ಕಡೆಯಿಂದ. ಇನ್ನು ಉಳಿದಂಥ ಲೋಕಲ್ ಪಾರ್ಟಿ ಸೇರಿಸ್ಕೋತಾರಾ ಅಥವಾ ಬೇರೆ ಇನ್ನೇನಾದರೂ ಒಂದು ಇದಲ್ಲದ ಬೇರೆ ಇನ್ನೇನಾದರೂ ಒಂದು ಆಪ್ಷನ್ಗೆ ಹೋಗ್ತಾರಾ? ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಅಭಿಷೇಕ್ ಫೋನ್ ಕನೆಕ್ಟ್ ಆಗಿದ್ದಾರೆ. ಅಭಿಷೇಕ್, ಈಗಿರುವಂಥ ಕುತೂಹಲ ಟಿವಿಕೆ ಯಾರ ಜೊತೆ ಕೈ ಜೋಡಿಸಿ ಸರ್ಕಾರ ರಚಿಸುತ್ತೆ ಅನ್ನುವಂಥದ್ದು, ಏನೆಲ್ಲ ಡೆವಲಪ್ಮೆಂಟ್ಸ್ ಆಗ್ಬೋದು, ಪಾಸಿಬಿಲಿಟೀಸ್ ಏನೆಲ್ಲ ಇದೆ? ಶ್ರೀಲಕ್ಷ್ಮಿ, ಮೊದಲನೇದಾಗಿ MGR ಹಾಗೂ ಜಯಲಲಿತಾ ನಂತರ ಸಿನಿಮಾ ರಂಗದ ಓರ್ವ ವ್ಯಕ್ತಿಗೆ ಏನಾದ್ರೂ ಅಧಿಕಾರ ಸಿಕ್ಕಿದೆ ಆಗಿದ್ರೆ ಅದು ವಿಜಯ್ ಅವರು ಈ ಬಾರಿ ಒಂದು ಐತಿಹಾಸಿಕ ಗೆಲುವನ್ನ ತೋರಿಸ್ಕೊಟ್ಟಿರುವಂತದ್ದು ತಮಿಳುನಾಡಿನ ಮತದಾರರ ಮುಖಾಂತರ.
ತಮಿಳಿಗ ವೆಟ್ರಿ ಕಳಗಂ ಪಕ್ಷದ ಮುಖಾಂತರ ಅವರು ಸ್ಪರ್ಧೆ ಮಾಡಿದ್ರು. ಸುಮಾರು ಈ 15-20 ಸೀಟ್ ಮಾತ್ರ ಗೆಲ್ತಾರೆ ಅಂತ ಊಹೆ ಮಾಡಲಾಗಿತ್ತು. ಆದ್ರೆ 108 ಸೀಟ್ಗಳನ್ನ ಪಡೆದಿದ್ದಾರೆ. ಮ್ಯಾಜಿಕ್ ನಂಬರ್ ಈ ಸದ್ಯದ ಮಟ್ಟಿಗೆ 118 ಆಗುತ್ತೆ. ಯಾಕಂದ್ರೆ 234 ಕ್ಷೇತ್ರಗಳ ಪೈಕಿ 108 ಕ್ಷೇತ್ರಗಳನ್ನ ಅವರು ಪಡೆದಿರುವಂತದ್ದು. ಇನ್ನ 10 ಸೀಟ್ಗಳು ಅವರಿಗೆ ಅವಶ್ಯ ಇರುವಂತದ್ದು ಸರ್ಕಾರವನ್ನ ರಚನೆ ಮಾಡೋದಕ್ಕೆ. ಈ ಸದ್ಯದ ಮಟ್ಟಿಗೆ ಸಾಮಾಜಿಕ ಜಾಲತಾಣದಲ್ಲಿ ರಾಹುಲ್ ಗಾಂಧಿರವರು ಬರೆದಿರುವಂತ ಗಮನಿಸಿದ್ರೆ, ವಿಜಯ್ ಕೂಡ ಯುವಕರಾಗಿದ್ದಾರೆ, ಒಬ್ಬ ಯುವ ನಾಯಕನನ್ನ ಇಡೀ ರಾಜ್ಯ ಹಪ್ಪಿದೆ, ಈ ಸಂದರ್ಭದಲ್ಲಿ ಅವರಿಗೆ ಶುಭಾಶಯವನ್ನ ಕೋರ್ತೇನೆ, ನಮ್ಮ ಬೆಂಬಲ ಅವರೊಟ್ಟಿಗೆ ಇರಲಿದೆ ಅನ್ನೋ ಒಂದು ರೀತಿಯಲ್ಲಿ ಸಂದೇಶವನ್ನ ಸಾರಿರೋದು. ಅಲ್ಲಿಗೆ 108+5 ಸೀಟ್ಗಳು ಈಗಾಗಲೇ ವಿಜಯ್ ರವರ ತೆಕ್ಕೆಗೆ ಬಂದಿರಬಹುದು ಅನ್ನೋ ಒಂದು ಲೆಕ್ಕಾಚಾರ ಇಲ್ಲಿ ಆರಂಭ ಆಗ್ತಿರುವಂತದ್ದು. ಒಂದು ವೇಳೆ ಯಾವುದೇ ಕಾರಣಕ್ಕೂ ಕೂಡ ಕಾಂಗ್ರೆಸ್ ಬೇಡ ಅಥವಾ ಯಾವುದೇ ರಾಷ್ಟ್ರೀಯ ಪಕ್ಷಗಳು ಬೇಡ ಅನ್ನೋಂಥ ಸಂದರ್ಭದಲ್ಲಿ ಸ್ಥಳೀಯ ಪಕ್ಷಗಳ ಜೊತೆ ಕೈ ಜೋಡಿಸ್ತಾರ ವಿಜಯ್ ಅವರು ಅನ್ನೋದು ಪ್ರಶ್ನೆ ಕೂಡ ಈಗ ಮೂಡುತ್ತಿರುವಂತದ್ದು. ಇವತ್ತು ರಾಜ್ಯಪಾಲರನ್ನ ಭೇಟಿ ಆಗಬೇಕಾಗತ್ತೆ. ಈ ಭೇಟಿ ಆಗೋದಕ್ಕೂ ಮೊದಲು 108 ಜನ ಏನು ಗೆಲುವನ್ನ ಸಾಧಿಸಿದ್ರೆ ಅವರ ಜೊತೆ ಒಂದು ಸಭೆಯನ್ನ ಚೆನ್ನೈನಲ್ಲಿ ಮಾಡಲಾಗುತ್ತೆ. ಅದಾದ ನಂತರ ರಾಜ್ಯಪಾಲರ ನಿವಾಸಕ್ಕೆ ವಿಜಯ್ ಅವರು ತೆರಳಿ ಸರ್ಕಾರವನ್ನ ನಾವು ರಚನೆ ಮಾಡೋದಾಗಿ ಹಕ್ಕೊತ್ತಾಯವನ್ನ ಮಾಡ್ತಾರೆ. ಆದ್ರೆ ಈ 10 ಸೀಟ್ಗಳು ಯಾವ ಪಕ್ಷದಿಂದ ಇವರಿಗೆ ಬೆಂಬಲವನ್ನ ಘೋಷಣೆ ಮಾಡುತ್ತೆ ಅಥವಾ ಇವರು ವಿಜಯರವರು ಯಾವ ಪಕ್ಷದ ಕಡೆಗೆ ಇಲ್ಲಿ ಗಮನಾರ್ಹವಾಗುತ್ತೆ. ಮತ್ತೊಂದು ಕಡೆಗೆ ರಾಷ್ಟ್ರೀಯ ಪಕ್ಷಗಳು ನಮ್ಮ ರಾಜ್ಯದಲ್ಲಿ ಆಡಳಿತವನ್ನ ಮಾಡಬಾರದು, ಯಾಕೆಂದ್ರೆ ಉತ್ತರ ಭಾರತದ ಅಥವಾ ಉತ್ತರದ ಹಾವಳಿ ಹೆಚ್ಚಾಗುತ್ತೆ ಅನ್ನೋ ಕಾರಣದಿಂದಾಗಿ ತಮಿಳುನಾಡಿನಲ್ಲಿ ಕಳೆದ ಅನೇಕ ದಶಕಗಳಿಂದ ತಮಿಳುನಾಡಿನ ಪಕ್ಷಗಳಿಗೆ ಮಣೆ ಹಾಕಿ ಈ ಸಂದರ್ಭದಲ್ಲೂ ಕೂಡ ಈಗ ಲೋಕಲ್ ಪಾರ್ಟಿ ಆಗಿರುವಂತ ಟಿವಿಕೆಗೆ ಅವಕಾಶವನ್ನ ನೀಡಿರುವಂತದ್ದು. ಈ ಸದ್ಯದ ಮಟ್ಟಿಗೆ ಒಂದು ವೇಳೆ ಏನಾದ್ರೂ 5 ಸೀಟ್ಗಳ ಮೊರೆ ಹೋಗ್ಬೇಕಾದಂತ ಅನಿವಾರ್ಯತೆ ಏನಾದ್ರೂ ವಿಜಯರವರಿಗೆ ಎದುರಾದ್ರೆ ಕಾಂಗ್ರೆಸ್ ಏನಾದ್ರೂ ಸ್ಥಾನಮಾನ ನೀಡಬೇಕಾಗುತ್ತೆ ಅನ್ನೋದು ಪ್ರಶ್ನೆ ಕೂಡ ಮೂಡುತ್ತೆ. ಇಲ್ಲಿ 108 ಸೀಟ್ಗಳನ್ನ ಪಡೆದವರು ಯಾವ ಕಾರಣಕ್ಕೆ ಬೇರೆಯವರಿಗೆ ಸ್ಥಾನಮಾನ ನೀಡಬೇಕು ಅನ್ನೋದು ಲೆಕ್ಕಾಚಾರವನ್ನ ಕೂಡ ಹಾಕ್ಬೇಕಾಗುತ್ತೆ. ಅದ್ರ ಜೊತೆಗೆ ಈಗಾಗಲೇ ಟಿವಿಕೆ ಘೋಷಣೆ ಮಾಡಿದಂತ ಮ್ಯಾನಿಫೆಸ್ಟೋಗೆ ಯಾರು ಕೂಡ ಅಡ್ಡಲಾಗಿ ಬರಬಾರದು, ಯಾರು ಕೂಡ ಕಿರಿಕಿರಿ ಮಾಡಬಾರದು. ಟಿವಿಕೆ ಸಿದ್ಧಾಂತಗಳಿಗೆ ಒಪ್ಪಿಕೊಂಡಂತ ನಾಯಕರು ಬೇರೆ ಪಕ್ಷದಲ್ಲಿ ಇದ್ದಾರೆ, ಕಾಂಗ್ರೆಸ್ ನಲ್ಲಿ ಇದ್ದಾರೆ ಅಥವಾ ಸ್ಥಳೀಯವಾಗಿ ಪಕ್ಷಾತೀತವಾಗಿ ಸ್ಪರ್ಧೆ ಮಾಡಿದಂತ ಸಂದರ್ಭದಲ್ಲಿ ಮಾತ್ರ ಅವರನ್ನ ಸೇರಿಸಿಕೊಳ್ಳುವಂತ ಸಾಧ್ಯತೆನ ಈ ಹಾರ್ಸ್ ಟ್ರೇಡಿಂಗ್ ಚಾನ್ಸಸ್ ಏನಾದರೂ ಇದೆಯಾ ಅಭಿಷೇಕ್? ಕರ್ನಾಟಕದಲ್ಲಿ ಈ ಥರದ್ದು ನಾವು ನೋಡಿದ್ದೀವಿ. ಈ ಥರ ಸಿಚುವೇಶನ್ ಆದಾಗ ಬೇರೆ ಪಕ್ಷಗಳಿಂದ ಸೀದಾ ಈ ಪಕ್ಷಕ್ಕೆ ಕೆಲವರು ಜಂಪ್ ಮಾಡಿ ಬರೋ ಅಂಥದ್ದು. ತಮಿಳ್ನಾಡಲ್ಲಿ ಆ ಥರ ಏನಾದರೂ ಜಾಸ್ತಿ ಇದೆಯಾ? ಆ ಥರ ಪಾಸಿಬಿಲಿಟೀಸ್ ಇದೆಯಾ? ಏನು ಕತೆ? ಒಂದು ಸಣ್ಣ ಇತಿಹಾಸವನ್ನ ತಮಿಳುನಾಡಿನ ರಾಜಕೀಯದಲ್ಲಿ ನಾವು ನೋಡ್ಬೇಕು ಅಂದಾಗ ಡಿಎಂಕೆ ಹಾಗೂ ಎಐಎಡಿಎಂಕೆ ಅಲ್ಲಿ ಇರುವಂತ ನಾಯಕರು ಯಾವುದೇ ಕಾರಣಕ್ಕೂ ಪಕ್ಷಗಳನ್ನ ಬದಲಾಯಿಸಿರುವಂತ ಸಾಧ್ಯತೆಗಳು ತೀರಾ ವಿರಳವಾಗಿರುವಂತದ್ದು. ಕಾರಣ ಏನು ಅಂದ್ರೆ ಅವರ ಸಿದ್ಧಾಂತಗಳು ಅಂದ್ರೆ ಎರಡು ಪಕ್ಷಗಳ ಸಿದ್ಧಾಂತಗಳು ಬೇರೆ ಆಗಿರುವಂತದ್ದು. ಒಬ್ರು ಹೇಳಿದ್ದನ್ನ ಮತ್ತೊಂದು ಪಕ್ಷ ಒಪ್ಪೋದಿಲ್ಲ. ಈ ರೀತಿ 5 ವರ್ಷ ಒಂದೊಂದು ಪಾರ್ಟಿಗೆ ಅವಕಾಶವನ್ನ ನೀಡ್ತಿದ್ದಂತ ತಮಿಳುನಾಡಿನ ಮತದಾರರು ಈ ಬಾರಿ ಟಿವಿಕೆಗೆ ಈ ಅವಕಾಶವನ್ನ ನೀಡಿರೋದ್ರಿಂದ ಇಲ್ಲೂ ಕೂಡ ಹಾರ್ಸ್ ಟ್ರೇಡಿಂಗ್ ನಡೆಯುತ್ತಾ ಅನ್ನೋ ಒಂದು ಗುಮಾನಿ ಈಗ ಆರಂಭ ಆಗಿರುವಂತದ್ದು. ಆದ್ರೆ ರಾಜಕಾರಣಕ್ಕೆ ಹೊಸದಾಗಿ ಬಂದಿರುವಂತ ವಿಜಯ್ ರವರಿಗೆ ಯಾರಾದ್ರೂ ಈ ಐಡಿಯಾಗಳನ್ನ ಈಗಾಗಲೇ ಕೊಟ್ಟಿದ್ದು, ಈ ಐಡಿಯಾಗಳನ್ನ ಅವರು ಚಾಲ್ತಿಗೆ ತರ್ತಾರ ಅನ್ನೋ ಪ್ರಶ್ನೆ ಕೂಡ ಈಗ ಮೂಡ್ತಿರುವಂತದ್ದು. ಆದ್ರೆ ಇವತ್ತು ರಾಜ್ಯಪಾಲರನ್ನ ಭೇಟಿಯಾಗುವವರೆಗೂ ಯಾವ ನಿಲುವನ್ನು ಕೂಡ ವಿಜಯ್ ರವರು ತೆಗೆದುಕೊಳ್ಳುವ ಸಾಧ್ಯತೆ ಕಡಿಮೆ ಅಂತ ಹೇಳಲಾಗ್ತಿದ್ರು ಕೂಡ ಯಾವ ನಿರ್ಧಾರಕ್ಕೆ ಬದ್ಧರಾಗ್ತಾರೆ, 10 ಸೀಟ್ಗಳನ್ನ ಯಾವ ಆಯಾಮದಿಂದ ತೆಗೆದುಕೊಂಡು ತಮ್ಮ ತೆಕ್ಕೆಗೆ ಹೊಂದಿಸಿಕೊಳ್ತಾರೆ ಅನ್ನೊಂದು ಕುತೂಹಲ ಈಗಿರುವಂತದ್ದು. ಯಾಕಂದ್ರೆ ಮೆಜಾರಿಟಿ ಅಂತೂ ಬಂದಿದೆ, ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಹೊರಹೊಮ್ಮಿದ್ದಾರೆ. ಆದ್ರೆ ಸರ್ಕಾರ ರಚನೆ ಮಾಡಕ್ಕೆ ಬೇಕಾಗಿರುವಂತಹ 10 ಸೀಟ್ಗಳನ್ನ ಯಾವ ಮಾರ್ಗದಲ್ಲಿ ಅಥವಾ ಯಾವ ವಾಮದಲ್ಲಿ ಪಡಿಬೇಕು ಅನ್ನೊಂದು ಲೆಕ್ಕಾಚಾರದಲ್ಲಿ ಈಗ ಅವರು ಕುಳಿತಿದ್ದಾರೆ ಅನ್ನೋದು ಮಾಹಿತಿ ಬಂದಿರುವಂತದ್ದು. ಆ ಕಾರಣದಿಂದಾಗಿ ಇವರ ಸೋಷಿಯಲ್ ಮೀಡಿಯಾ ಕ್ಯಾಂಪೇನ್ ಇರ್ಬೋದು ಅಥವಾ ಎಲ್ಲ ರೀತಿಯ ಕ್ಯಾಂಪೇನ್ ಗಳನ್ನ ನೋಡ್ಕೊಂಡಂತ ಪ್ರಶಾಂತ್ ಕಿಶೋರ್ ಅವರ ಸಹಾಯವನ್ನ ಏನಾದ್ರೂ ಪಡೆದು ಪಕ್ಷದ ಸಿದ್ಧಾಂತಕ್ಕೆ ಒಪ್ಪುವಂತ 10 ಜನರನ್ನ ನೀವೇ ಆಯ್ಕೆ ಮಾಡಿ ಅಂತ ಅವರಿಗೆ ಚಾಯ್ಸ್ ಅನ್ನ ಬಿಡ್ತಾರ ಅನ್ನೋ ಒಂದು ಪ್ರಶ್ನೆ ಕೂಡ ಈಗ ಎದ್ದಿರೋದ್ರಿಂದ ಈ ಒಂದು ನಿರ್ಧಾರ ಇವತ್ತು ಸಂಜೆ ಒಳಗಡೆ ಪ್ರಕಟ ಆಗುವಂತ ನಿರೀಕ್ಷೆಯನ್ನ ಇಟ್ಟಿರುವಂತದ್ದು. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಅಭಿಷೇಕ್ ಡೀಟೇಲ್ಸ್ಗಾಗಿ. ಎಲೆಕ್ಷನ್ ಮುಗಿದ ನಂತರ, ಫಲಿತಾಂಶ ಬಂದ ನಂತರ ಮುಂದೆ ಇರುವಂತಹ ಪ್ರಶ್ನೆ ಅಂತಂದ್ರೆ ಈ ಸರ್ಕಾರ ರಚನೆಯ ವಿಚಾರ. ಸರ್ಕಾರ ರಚನೆ, ಹಕ್ಕೊತ್ತಾಯ ಇದೆಲ್ಲವೂ ಕೂಡ ಬರುತ್ತೆ. ಆದರೆ ಪ್ರಮುಖವಾಗಿ ಕಾಡೋದು ಅಂತಂದ್ರೆ ಸಿಎಂ ಯಾರಾಗ್ತಾರೆ ಅನ್ನುವಂಥ ಪ್ರಶ್ನೆ. ಕೇರಳದಲ್ಲೂ ಕೂಡ ಸದ್ಯಕ್ಕೆ ಅದೇ ಪ್ರಶ್ನೆ. ಮುಖ್ಯಮಂತ್ರಿ ಗದ್ದುಗೆ ಯಾರಿಗೆ ಕೇರಳಂನಲ್ಲಿ ಅನ್ನೋ ಪ್ರಶ್ನೆ ಈಗ ಸದ್ಯಕ್ಕಿದೆ. ಕಾಂಗ್ರೆಸ್ ನೇತೃತ್ವದ ಯುಡಿಎಫ್ಗೆ ಭರ್ಜರಿ ಗೆಲುವು ಸಿಕ್ಕಿದೆ. ಈ ಬಾರಿ ಸಿಎಂ ರೇಸ್ನಲ್ಲಿ ಪ್ರಮುಖರಿದ್ದಾರೆ. ಹಲವರ ಹೆಸರು ಈಗ ಕೇಳಿ ಬರ್ತಾ ಇದೆ. ಬಿಡಿ ಸತೀಶನ್ಗೆ ಹಾಗಾದ್ರೆ ಈ ಬಾರಿ ಸಿಎಂ ಕುರ್ಚಿ ಸಿಗುತ್ತಾ ಅನ್ನೋ ಪ್ರಶ್ನೆ ಇದೆ. ಸಿಎಂ ರೇಸ್ನಲ್ಲಿ ರಮೇಶ್ ಚೆನ್ನಿತ್ತಲ ಕೂಡ ಇದ್ದಾರೆ. ಹಾಗೆ ಕೆ.ಸಿ. ವೇಣುಗೋಪಾಲ್ ಹೆಸರು ಕೂಡ ಬಹಳ ಸ್ಟ್ರಾಂಗ್ ಆಗಿ ಕೇಳಿ ಬರ್ತಾ ಇರೋದ್ರಿಂದ ಅವರಿಗೆ ಈ ಬಾರಿ ಲಕ್ ಒಲಿಯುತ್ತಾ ಅನ್ನುವಂಥ ಪ್ರಶ್ನೆ ಇದೆ. ಏನಾಗುತ್ತೆ
ಈ 3 ಜನರ ಎಲ್ಲರೂ ಕೂಡ ವಿಶೇಷತೆ ಅಳೆದು ಏನು ಅಂದ್ರೆ ಹಾ. ವಿ ಡಿ ಸತೀಶ್ ಅನ್ನು ಅಲ್ಲಿ ರೂಟೆಡ್, ಅವ್ರು ಕೇರಳದಲ್ಲೇ ಚೆನ್ನಾಗಿ ಅಲ್ಲೇ ಇದ್ಕೊಂಡು ಅಲ್ಲೇ ರಾಜಕಾರಣ ಮಾಡಿ ಅಲ್ಲೇ ಬೇರು ಬಿಟ್ಟು ಅಲ್ಲೇ ಸ್ಥಾಪಿತವಾಗಿ ಇರೋವಂಥವ್ರು, ಭಾಳ ಸೀನಿಯರು. ಮತ್ತು ಅವ್ರಿಗೆ ಜನಸಂಪರ್ಕ ಭಾಳ ಚೆನ್ನಾಗಿದೆ. ಕೆ ಸಿ ವೇಣುಗೋಪಾಲ್ ಏನು ಅಂತಂದರೆ ಡೆಲ್ಲಿ ಪಾಲಿಟಿಕ್ಸಿಗೆ ತುಂಬ ಜಾಸ್ತಿ ಹೋಗ್ಬಿಟ್ರು. ಹಾಗಾಗಿ ಅಫ್ಕೋರ್ಸ್ ಅವ್ರು ರಾಹುಲ್ ಗಾಂಧಿಗೆ ಆಪ್ತ ಅನ್ನೋಂಥ ಒಂದು ಅಡ್ವಾಂಟೇಜ್ ಅವ್ರಿಗೆ ಇದ್ದೇ ಇದೆ. ಅವರಿಗೆ ಬೇಕಾದಂಥವ್ರಿಗೆ ಅವರು ಟಿಕೆಟ್ಸ್ ಕೊಟ್ಟಿದ್ದಾರೆ ಅಲ್ಲಿ ಅಂತ ಹೇಳಲಾಗಿದೆ. ಕೆ ಸಿ ವೇಣುಗೋಪಾಲ್ ಅವರನ್ನೇ ಮಾಡ್ತಾರೆ ಅಂತ ಒಂದಷ್ಟು ಮೂಲಗಳು ಹೇಳ್ತಾ ಇದ್ದಾವೆ. ಚೆನ್ನಿತಾಲ ಅವರ ಅಡ್ವಾಂಟೇಜ್ ಏನು ಅಂತಂದರೆ ಹಿ ಈಸ್ ಸೀನಿಯರ್ ಮೋಸ್ಟ್ ಅಲ್ಲಿ. ಅವರು ಸಚಿವರಾಗಿ ಆಲ್ರೆಡಿ ಉಮ್ಮನ್ ಚಾಂಡಿ ಗೌರ್ಮೆಂಟಲ್ಲಿ ಕೆಲಸ ಕೂಡ ಮಾಡಿದಂಥವ್ರು, ಚೆನ್ನಾಗಿ ಅನುಭವ ಇದೆ. ಹಾಗಾಗಿ ಮತ್ತೆ ನಿಭಾಯಿಸುವ ಶಕ್ತಿ ಇದೆ ಅಂತ, ಏನೇ ಸನ್ನಿವೇಶ ಬಂದರೂ ನಿಭಾಯಿಸುವ ಶಕ್ತಿ ಇದೆ ಅಂತ ಕೂಡ. ಹಾಗಾಗಿ ಆದರೆ ರಾಜಕೀಯ ಲೆಕ್ಕಾಚಾರಗಳು ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಕೆ ಸಿ ವೇಣುಗೋಪಾಲ್ ತುಂಬ ವರ್ಕ್ ಮಾಡಿದ್ದಾರೆ, ಜೊತೆಗೆ ರಾಹುಲ್ ಆಪ್ತ. ಹಾಗಾಗಿ ಹೈಕಮಾಂಡ್ ಮೋಸ್ಟ್ಲಿ ಕೆ ಸಿ ವೇಣುಗೋಪಾಲ್ಗೆ ಪಟ್ಟ ಕಟ್ಟಬಹುದು ಅನ್ನುವಂಥ ಸುದ್ದಿಗಳು ಓಡಾಡ್ತಾ ಇದೆ. ಎಕ್ಸಾಕ್ಟ್ಲಿ. ಇದು ಕೇರಳದ ವಿಚಾರ ಆದರೆ ಮತ್ತೊಂದು ಕಡೆಯಲ್ಲಿ ಬಂಗಾಳದಲ್ಲಿ ಮಮತಾ ಕೋಟೆಯನ್ನ ಕೇಸರಿ ಪಡೆ ಛಿದ್ರವಾಗಿಸಿದೆ. ಐತಿಹಾಸಿಕ 206 ಕ್ಷೇತ್ರಗಳಲ್ಲಿ ಗೆಲುವಿನ ಬಾವುಟವನ್ನ ಕೇಸರಿ ಕಲಿಗಳು ನೆಟ್ಟಿದ್ದಾಗಿದೆ. ಚಾರಿತ್ರಿಕ ಗೆಲುವಿನ ಬೆನ್ನಲ್ಲೇ ಈಗ ಸರ್ಕಾರ ರಚನೆಯ ಕಸರತ್ತು ಆರಂಭ ಆಗಿದೆ. ಬಹುತೇಕ ಸುವೇಂದು ಅಧಿಕಾರಿಗೆ ಸಿಎಂ ಪಟ್ಟ ಕಟ್ಟುವಂತ ಸಾಧ್ಯತೆ ಇದೆ ಅನ್ನುವಂಥದ್ದು ಈಗ ಕನ್ಫರ್ಮ್. ಆದರೆ ಘೋಷಣೆ ಆಗೋದು ಬಾಕಿ ಇದೆ, ಅಲ್ಲಿವರೆಗೂ ಏನು ಹೇಳೋದಕ್ಕಾಗಲ್ಲ. ಇವತ್ತು ನೂತನ ಶಾಸಕರೊಂದಿಗೆ ಸುವೇಂದು ಅಧಿಕಾರಿ ಚರ್ಚೆಯನ್ನ ನಡೆಸ್ತಾರೆ. ಸಂಜೆ ಇಲ್ಲ ನಾಳೆ ದೆಹಲಿಗೆ ಸುವೇಂದು ಅಧಿಕಾರಿ ಭೇಟಿ ನೀಡುವಂಥ ಸಾಧ್ಯತೆ ಕೂಡ ಇದೆ. ಅಲ್ಲೂ ಕೂಡ ಚರ್ಚೆ ನಡೆಸುವಂಥ ಸಾಧ್ಯತೆ ಇದೆ. ಪ್ರಧಾನಿ ಮೋದಿ, ಅಮಿತ್ ಶಾ ಜೊತೆಗೆ ಸಮಾಲೋಚನೆಯನ್ನ ಕೂಡ ಮಾಡ್ತಾರೆ. ಸರ್ಕಾರ ರಚನೆಯ ಮುಂದಿನ ನಡೆಯ ಬಗ್ಗೆ ವರಿಷ್ಠರೊಂದಿಗೂ ಕೂಡ ಚರ್ಚೆಯನ್ನು ಮಾಡ್ತಾರೆ ಸುವೇಂದು ಅಧಿಕಾರಿ ಅನ್ನುವಂಥ ಮಾಹಿತಿ. ಇವತ್ತು ಸಂಜೆ ಅಥವಾ ನಾಳೆ ದೆಹಲಿಗೂ ಹೋಗ್ಬೋದು. ಅದಕ್ಕೂ ಮುನ್ನ ಇಲ್ಲಿ ಒಂದು ಸಭೆಯನ್ನು ಮಾಡ್ತಾರೆ, ಇಲ್ಲಿನ ಅಭಿಪ್ರಾಯವನ್ನು ಕಲೆಕ್ಟ್ ಮಾಡ್ಕೊಳ್ತಾರೆ. ಜೊತೆಗೆ ಈಗಾಗಲೇ ಸುವೇಂದು ಅಧಿಕಾರಿ ಸಿಎಂ ಮುದ್ದಿದ ಅಭ್ಯರ್ಥಿ ಅನ್ನುವಂಥದ್ದನ್ನು ಈ ಹಿಂದೆಯೂ ಕೂಡ ಹೇಳಲಾಗಿತ್ತು. ಹಾಗಾಗಿ ಗೆದ್ದ ನಂತರವೂ ಕೂಡ ಅದೇ ಮುಂದುವರೆದಿದೆಯಾ ಅಥವಾ ಏನಾದರೂ ಬದಲಾವಣೆಗಳು ಆಗಿದೆಯಾ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು, ಅನುಮಾನಗಳಿದೆ. ಆದರೆ ಬಹುತೇಕವಾಗಿ 99% ಸುವೇಂದು ಅಧಿಕಾರಿ ಆಗುವಂಥ ಎಲ್ಲ ಸಾಧ್ಯತೆಗಳಿದೆ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಮೂರನೇ ವರ್ಷದ ಸಾಧನಾ ಸಮಾವೇಶಕ್ಕೆ ಸರ್ಕಾರ ಸಿದ್ಧವಾಗ್ತಾ ಇದೆ. ಮೇ 20ನೇ ತಾರೀಕು ನಡೆಯಲಿರೋ ಸಾಧನಾ ಸಮಾವೇಶ, ತುಮಕೂರಿನಲ್ಲಿ ಈ ಸಾಧನಾ ಸಮಾವೇಶವನ್ನು ಆಯೋಜನೆ ಮಾಡಲಾಗಿದೆ. ಇದರ ರೂಪುರೇಷೆಯನ್ನು ಪರಿಶೀಲಿಸಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್. ತುಮಕೂರಿನಲ್ಲಿ ದೊಡ್ಡ ಸಮಾವೇಶವನ್ನು ಆಯೋಜಿಸಿದ್ದೇವೆ. ಕಂದಾಯ ಇಲಾಖೆಯಲ್ಲಿ 1,35,000 ಜನ ಈ ಸ್ವತ್ತು ಹಕ್ಕುಪತ್ರ ಪೌತಿ ಕೊಡೋ ವ್ಯವಸ್ಥೆ ಕೂಡ ಮಾಡಿದ್ದೇವೆ. ರಾಜ್ಯದಲ್ಲಿ ದೊಡ್ಡ ಆಂದೋಲನ ಇದಾಗಿದೆ. ಇದು ಈ ಭೂಮಿ ಗ್ಯಾರಂಟಿ ಅನ್ನೋ ಒಂದು ಕಾನ್ಸೆಪ್ಟ್ ಅಡಿಯಲ್ಲಿ ಇವ್ರು ಮಾಡ್ತಾ ಇರೋವಂಥದ್ದು. ಇನ್ನು ಸುಮಾರು 2 ಲಕ್ಷ ಜನ ಈ ಸಮಾವೇಶದಲ್ಲಿ ಭಾಗವಹಿಸಬಹುದು ಅಂತ ಪರಮೇಶ್ವರ್ ಹೇಳಿದ್ದಾರೆ. ತುಮಕೂರಿನಲ್ಲಿ ಒಂದು ದೊಡ್ಡ ಸಮಾವೇಶವನ್ನು ಆಯೋಜನೆ ಮಾಡಿದ್ದೇವೆ. ಕಂದಾಯ ಇಲಾಖೆಯಲ್ಲಿ ಸುಮಾರು 1,35,000 ಜನ ಈ ಸ್ವತ್ತು ಹಕ್ಕುಪತ್ರ ಪೌತಿ ಖಾತೆ ಇಷ್ಟನ್ನು ಕೂಡ ಅವರಿಗೆ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಇದು ಒಂದು ದೊಡ್ಡ ಆಂದೋಲನ ಕರ್ನಾಟಕ ರಾಜ್ಯದಲ್ಲಿ ಆಗಿರ್ತಕ್ಕಂಥದ್ದು. ಎಲ್ಲ ಡಿವಿಷನ್ನಲ್ಲೂ ಕೂಡ ಈಗಾಗಲೇ ಇಂತಹ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಹಾವೇರಿಯಲ್ಲಿ, ಆಮೇಲೆ ವಿಜಯನಗರದಲ್ಲಿ ಎಲ್ಲ ಮಾಡಿದ್ದಾರೆ, ಹೊಸಪೇಟೆಯಲ್ಲಿ ಎಲ್ಲ ಮಾಡಿದ್ದಾರೆ. ಅದೇ ರೀತಿ ನಾವು ಈ ಭಾಗದಲ್ಲಿ ತುಮಕೂರು ಜಿಲ್ಲೆಯಲ್ಲಿ ಮಾಡಲಿಲ್ಲ ಅನ್ನೋದು ತುಮಕೂರು ಜಿಲ್ಲೆಯಲ್ಲಿ ಮಾಡ್ತಾಯಿದ್ದೇವೆ. ಇದರ ಜೊತೆಗೆ ಬೇರೆ ಇಲಾಖೆಗಳು ಕೂಡ ಭಾಳಷ್ಟು ಬೆನಿಫಿಟ್ಸನ್ನು ಕೊಡ್ತಕ್ಕಂಥದ್ದನ್ನು ಈ ಕಾರ್ಯಕ್ರಮದಲ್ಲೇ ಜೊತೆಗೆ ಸೇರಿಸ್ಕೊಂಡಿದ್ದೇವೆ. ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಮೇ 30-20ಕ್ಕೆ ನಮ್ಮ ಸರ್ಕಾರ ಬಂದು 3 ವರ್ಷಗಳು ಕಳೆಯುತ್ತೆ. ಅದು ಕೂಡ ಒಂದು ರೀತಿಯಲ್ಲಿ ನಾವು 3 ವರ್ಷದಲ್ಲಿ ಏನೆಲ್ಲ ಕಾರ್ಯಕ್ರಮಗಳನ್ನು, ಯೋಜನೆಗಳನ್ನು ರಾಜ್ಯದಲ್ಲಿ ಜನತೆಗೆ ಕೊಟ್ಟಿದ್ದೇವೆ. ನಮ್ಮ ಪ್ರಣಾಳಿಕೆಯಲ್ಲಿ ನಾವು ಏನು ತಿಳಿಸಿದ್ದೋ ಅದೇ ರೀತಿ ನಾವು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೇವೆ. ಅದನ್ನು ಕೂಡ ನಾವು ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಮುಂಜಾನೆ ಮುನ್ನೋಟ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.
ಇದರ ಕೆಂಪು ಬಣ್ಣ ಅದ್ಭುತ, ಖಾರ ಕಡಿಮೆ ಆದ್ರೂ ರುಚಿಕರ. MDH ಕಾಶ್ಮೀರಿ.